ಜಾತಿ ರಾಜನು ಕರ್ತಾದಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ಪವಿತ್ರ ನಾಮದಲ್ಲಿ ಕರ್ತನಾಲಯದ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ವಾಕ್ಯ ಹೇಳುತ್ತೆ. ಕರ್ತನ ದ್ವಾರದೊಳಗೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಅಂಗಳದಲ್ಲಿ ಕಾಣಿಕೆಯೊಡನೆ ಆತನ ಆಲಯದೊಳಗೆ ಪ್ರವೇಶಿಸಿರೆಂದು ವಾಕ್ಯ ಹೇಳಲ್ಪಡುತ್ತೆ. ದೇವರ ಸನ್ನಿಧಾನದಲ್ಲಿ ಬಂದಿರೋ ನಾವೆಲ್ಲರೂ ಈ ಸಮಯದಲ್ಲಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ಪಸ್ಕಾ ಹಬ್ಬದ 6ನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಪ್ಪ. ಈ 6ನೇ ವಾರದಲ್ಲಿ ಒಂದು ದೊಡ್ಡ ಆಶೀರ್ವಾದ ಬರಲಿ ಅಪ್ಪ. ಅಭಿವೃದ್ಧಿಗಳೇ ಆಗಲಪ್ಪ. ನಮ್ಮ ಮನೆ ಮೇಲೆ ಬಿಡುಗಡೆಗಳು ಉಂಟಾಗಲಪ್ಪ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಆಶೀರ್ವಚನ ನಮ್ಮ ಮೇಲೆ ಬರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ನಮ್ಮ ಕರೆಗಳ ಕರ್ತನೆಗಳಿಗೆ ಎತ್ತಿ ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸೋಣ. ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು.
ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ. ನಮ್ಮ ಯೇಸು ಕೈ ಬಿಡಲಾರ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ, ನಮ್ಮ ಯೇಸು ಕೈ ಬಿಡಲಾರ, ನಮ್ಮ ಯೇಸು ಕೈ ಬಿಡಲಾರ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿ ಆಮೆನ್. ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರು, ಆಮೆನ್, ಆಮೆನ್. ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. Come on. Hey. ಕೈ ಮೇಲಂತೆ, ಎಲ್ಲ ಕೈ ಮೇಲೆ, ಎಲ್ಲ ಕೈ ಮೇಲೆ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, Hey. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಮಾಡಿ ಕೈ. ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ಸ್ತೋತ್ರ ದೇವ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ, ಯಾವಾಗಲೂ ಕರ್ತನಲ್ಲಿ ಕೈ ಮೇಲೆ. ಸಂತೋಷಿಸಿರಿ, ಸಂತೋಷ ಪಡಿರಿ.
ಸಂತೋಷವು ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು ಅವರಿಗೆ ಸಿಕ್ಕುವುದು ಸ್ಮೈಲ್ ಮಾಡಿ ಮಹಿಮೆಯ ಸಂತೋಷವು ಕೈ ಮೇಲೆ ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು ಸ್ತೋತ್ರ ದೇವ ಸ್ತೋತ್ರ ದೇವ ಹೇ, ಸ್ತೋತ್ರ ದೇವ ಸ್ತೋತ್ರ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ಸ್ತೋತ್ರ ದೇವ ಸ್ತೋತ್ರ ದೇವ ಹೇ, ಹೇ. ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ಸ್ತೋತ್ರ ದೇವ ಓ, ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ದೇವ ಸ್ತೋತ್ರ ಸ್ತೋತ್ರ ದೇವ ಹಲ್ಲೆಲೂಯಾ ಹೊಸನಾ 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 ಹಲ್ಲೆಲೂಯಾ 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 Hallelujah, 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 hallelujah. महिमा जसु महिमा जसु महिमा जसु महिमा जसु जसु ಹೇ, ಮಹಿಮಾ ಯೇಸು. महिमा जसु महिमा जसु महिमा जसु जसु महिमा जसु महिमा जसु महिमा जसु महिमा जसु जसु महिमा जसु महिमा जसु महिमा जसु महिमा जसु जसु अर्गम जसु अर्गम जसु. अर्गम जसु अर्गम जसु जसु अर्गम जसु अर्गम जसु अर्गम जसु अर्गम जसु जसु अर्गम जसु अर्गम जसु अर्गम जसु अर्गम जसु ಜೇಸು. अर्गम जसु अर्गम जसु अर्गम जसु ಕೈ ಮೇಲೆ अर्गम
ಮೇಲೆ Gesù, ಎಲ್ಲ ಕೈ ಮೇಲೆ ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಹೊಗಳ ಜೇಸು ಕೈ ಮೇಲೆ ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಜೇಸು ಹೊಗಳ ಬರೀ ಕೈ ಮೇಲೆ ಜೇಸು ಕೈ ಮೇಲೆ thank you Jesus, 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 ಕೈ ಮೇಲೆ Jesus, thank you Jesus, thank you Jesus. Jesus, thank you 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 Jesus, ಹಾಡಿ thank you Jesus. ಹೇಳಿ ಬಾಯಲ್ಲಿ Thank you, Jesus. ಬಾಯಲ್ಲಿ Thank you, Jesus. ಕೈ ಮೇಲೆ Thank you, Jesus. Thank you, Jesus. Thank you, Jesus. Thank you,
ಗಂಡ 16 ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರುಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. 10ನೇ ವಾಕ್ಯ. ಆ 7 ವಾರಗಳಾದ ನಂತರ ಪಂಚಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಆಗ 7 ಹಬ್ಬಗಳು ತೋರಿಸುತ್ತೆ. ಒಂದು ಪಸಾಕ್ ಹಬ್ಬ, 2ನೇದು ಮಾಟೀಸ್ ಹಬ್ಬ, 3ನೇದು ರೋಷ ಹಯೇಶ್ವರ ಹಬ್ಬ, 4ನೇದು ಶವಯೋತ್ ಹಬ್ಬ, 5ನೇದು ತುತ್ತೂರಿಗಳ ಹಬ್ಬ, 6ನೇದು ದೋಷ ಪರಿಹಾರಕ ನಿರ್ವಾಣಕ ಹಬ್ಬ ಅಂದರೆ ಯೇಸು ಕ್ರಿಸ್ತನ ನೇರ ಬರುವಿಕೆ, 7ನೇದು ವರ್ಣಶಾಲೆಗಳ ಹಬ್ಬ, ದ ಫೀಸ್ಟ್ ಆಫ್ ಟ್ಯಾಬರ್ನೇಕಲ್ಸ್. ಆಲ್ ದೀಸ್ 7 ಫೀಸ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದೀಸ್ 7 ಫೆಸ್ಟಿವಲ್ 7 ಹಬ್ಬಗಳು ಭಾಳ ಮುಖ್ಯವಾದರಾಗವ್ರೆ. ಆ 7 ಹಬ್ಬಗಳಲ್ಲಿ 3 ಹಬ್ಬ ದೇವರಿಗೆ ಹೃದಯಕ್ಕೆ ಮೆಚ್ಚಿದ ಹಬ್ಬಗಳದ್ದು. ಹಬ್ಬನೇ ಕ್ರಿಸ್ಮಸ್ ಆಚರಿಸಬಾರ್ದು, ಏನು ಆಚರಿಸಬಾರ್ದು. ಆದರೆ ಕರೆಕ್ಟಾಗಿ ಬರ್ತಡೇ ಆಚರಿಸ್ಕೊಳ್ತಾರೆ ಕಳ್ಳರುಗಳು. ಕರೆಕ್ಟಾಗಿ ಬರ್ತಡೇ ಆಚರಿಸ್ಕೊಳ್ತಾರೆ. ಒಂದು 3 ದಿನ ಮುಂಚೆನೇ ಬೆಲೂನು, ಕೇಕು, ಸಫಾರಿ ಬಟ್ಟೆ ಎಲ್ಲ ತಂದಿಟ್ಕೊಂಡ್ಬಿಡ್ತಾರೆ. ಇವ್ರಿಗೆ ಬಿಡುಗಡೆ ಕೊಟ್ಟ ಅಪ್ಪನ ಹಬ್ಬ ಮಾತ್ರ ಕೇರೆನವ್ರೆ ಅದು ಕೇರೆ ಹೇಳ್ದಂಗೆ ಬಿಟ್ಬಿಟ್ಟವ್ರೆ. ಹಾಂ ರೀ, ನಿಮಗೆ ಜನ್ಮ ಕೊಟ್ಟವ್ರೆ ಅವ್ರಿ, ನಿಮ್ಮ ಸೃಷ್ಟಿ ಮಾಡಿದವ್ರೆ ಅವ್ರಿ ಸುಮಾಮರೇ. ಆಗ ಅವ್ರನ್ನ ನೀನು ಹಬ್ಬ ಆಚರಿಸೋದು ಏನ್ರಿ? ಆ ಹಬ್ಬ ಆಚರಿಸಲ್ಲ ಅಂತ ಯಾವ ಕ್ರೈಸ್ತ ಹೇಳ್ತಾನೆ ಅವನಿಗಿಂತ ದೊಡ್ಡ ಶಾಪಗ್ರಸ್ತಿ ಭೂಮಿಲಿ ಯಾವನೂ ಇಲ್ಲ. ದೇ ಆರ್ ಡಿನೈಯಿಂಗ್ ಆ್ಯಂಡ್ ರಿಜೆಕ್ಟಿಂಗ್ ದ ಫೀಸ್ಟ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ರೀ, ಏಸಪ್ಪನೇ ಹಬ್ಬ ಆಚರಿಸಿದ್ರಿ. ಜನರು ತಮ್ಮ ಚರಚಿರ ಸ್ವತ್ತುಗಳನ್ನು ಮಾರಿ ಅವು ಬಂದ ಹಣವನ್ನು ತಂದು ಅವ್ರ ಅತ್ತೆ ಮನೆಗೆ ಕೊಟ್ಟರು ಅಂತ ಬರೀಲ್ಲಪ್ಪ. ಅಪೊಸ್ತಲರ ಪಾದಗಳಿಗೆ ಇಟ್ಟರು. ಅವ್ರ ಪಾದಕ್ಕೆ ಇಟ್ಬಿಟ್ರು. ಬೇಡಪ್ಪ, ಹಣ ನನಗೆ ಯಜಮಾನ ಅಲ್ಲ. ವಾಟ್ ದೇ ಗೇವ್? ಡಿಡ್ ದೇ ಗೇವ್ 10 or 100? ಅವ್ರು ನೀತಿವಂತನಾ? ಇಲ್ಲ ರೀ, ನಾವು ನೀತಿವಂತರಲ್ಲ ರೀ. ನಮ್ಮ ನೀತಿಗಳು ದೇವ್ರ ಮುಂದೆ ಕೊಳಕು ಬಟ್ಟೆ ಆಗಿದೆ ಅಂತ ಹೇಳುತ್ತೆ ವಾಕ್ಯ. ಅವರ್ ರೈಚಿಯಸ್ನೆಸ್ ಆರ್ ಜಸ್ಟ್ ಲೈಕ್ ಎ ಫಿಲ್ತಿ ರ್ಯಾಗ್ ಬಿಫೋರ್ ದ ಹೋಲಿ ಸೈಟ್ ಆಫ್ ಗಾಡ್. ನಾங்கள் ನೀತಿಮಾನ್ ಕಡೆಯವೇ ಕಡೆಯಾದೆ ರೀ. ಇದ್ರಲ್ಲಿ ಯಾರ್ದ್ರಿ ತಲೆ ಇದೆ? ನಮ್ಮ ತಾತ ಅವ್ರದ್ದು. ಯಾರ್ದಿದೆ? ನಮ್ಮ ಪಿತಾಮಹ, ನಮ್ಮ ರಾಷ್ಟ್ರದ ರಾಷ್ಟ್ರಪಿತ ಅಂತ ಹೇಳ್ತಾರೆ ಅಲ್ವಾ? ಈ ತಲೆ ಒಳಗೆ ಎಷ್ಟು ರೂಪಾಯಿ ಹಾಕಿದ್ದಾರೆ ಶಾನನ್? 200 ರೂಪಾಯಿ. ಈ ತಲೆಯಲ್ಲಿ ಹಾಕೋ ಬದಲು ಇದರಲ್ಲಿ ಜಯಣ್ಣದ ತಲೆ ಹಾಕ್ಬಿಟ್ಟು ಇರಿ ಒಂದು ನಿಮಿಷ, ಇದರಲ್ಲಿ ಜಯಣ್ಣದ ತಲೆ ಹಾಕ್ಬಿಟ್ಟು ನೀನು ಹೋಗಿ ಚಿಕನ್ ಶಾಪಲ್ಲಿ ಕೊಟ್ಟರೆ 2 kg ಚಿಕನ್ ಕೊಡಯ್ಯ, ಅವನು ಇದು ನೋಡಿದ ತಕ್ಷಣ ತಲೆಗೆ ಆ ದೊಣ್ಣೆ ಎತ್ಕೊಂಬ ಇಲ್ಲಿ ಅಂತ ಹೇಳ್ತಾನೆ ಅವನು. ಒಂದು ವೇಳೆ ಇದ್ರಲ್ಲಿ ತಲೆನೇ ಇಲ್ಲ, ವೆರಿ ಪ್ಲೈನ್ ಇದೆ ಪೇಪರ್, ಹಿಂದ್ಗಡೆ ಮಾತ್ರ ನೋಟ್ ಐತೆ, ರಾಜ್ಭವನ್ ಐತೆ ಅಂತ ತಿಳ್ಕೊಳ್ಳಿ. ನೋಟಿಗೆ ಬೆಲೆ ಇದೆಯಾ? ಆಗ ಎಲ್ಲಿವರೆಗೆ ಗಾಂಧಿ ತಲೆ ಇರುತ್ತೆ ಅಲ್ಲಿವರೆಗೆ ಅದಕ್ಕೆ ಬೆಲೆ ಇರುತ್ತೆ. ಇದು ದೇವ್ರ ನೀತಿ, ಇದು ಯೇಸುವಿನ ಮುಖ. ಇದು ಯೇಸು ಮುಖ ಇಟ್ಕೊಂಡು ಏನೇ ಕೊಟ್ಟರು ಕೂಡ ನಿನಗೆಲ್ಲ ಆಶೀರ್ವಾದ ಕೊಡ್ತಾರೆ. ನಿನ್ನ ಮುಖ ಹಾಕೊಂಡ್ಬಿಟ್ಟು ನಾನು ತುಂಬ ನೀತಿವಂತ, ನಾನು ತುಂಬ ಉಪವಾಸ ಮಾಡ್ತಾ ಇದ್ದೀನಿ, ನಾನು ತುಂಬ ಮೊಣಕಾಲಲ್ಲಿ ಉಪವಾಸ ಮಾಡ್ತಾ ಇದ್ದೀನಿ, ಉಪ್ಪಾಕಿ ಉಪವಾಸ ಮಾಡ್ತಾ ಇದ್ದೀನಿ, ತಲೆ ಬೋಳ್ಸ್ದೇ ಉಪವಾಸ ಮಾಡ್ತಾ ಇದ್ದೀನಿ, ಅದೆಲ್ಲ ಬಂದು ನಿನ್ನ ತಲೆ ಹಾಕೊಂಡಿರೋದು ನೋಟಿಗೆ. ಅದಕ್ಕೆ ಬೆಲೆ ಇಲ್ಲ. ನೀತಿಮಾನ್ ಕಡಿಯಾದೆ. ಯು ಆರ್ ನಾಟ್ ರೈಚಿಯಸ್. ನಿನಗೆ ಬೆಲೆ ಇಲ್ಲ ಅಂದರೂ ಕೂಡ 1,000 ರೂಪಾಯಿ ನೋಟು ಗಾಂಧೀಜಿ ತಲೆ ಇದ್ದರೆ ನಿನಗೆ ಆಟೋಮೆಟಿಕ್ಕಾಗಿ ಬೆಲೆ ಬರುತ್ತೆ. ಆಟೋಮೆಟಿಕ್ಕಾಗಿ ಬೆಲೆ ಬರುತ್ತೆ. ಯಾಕಂದ್ರೆ ದಿಸ್ ಕ್ಯಾರೀಸ್ ದ ಗಾಂಧೀಜೀಸ್ ಪಿಕ್ಚರ್ ಅಲ್ವಾ? ಸರ್ಕಾರ ಮುದ್ರೆ ಮಾಡಿದೆ ಇದು. ಇದ್ರಲ್ಲಿ ನಿನ್ನ ಫೋಟೋ ಹಾಕೊಂಡ್ಬಿಟ್ಟು, ಗಂಡ ಹೆಂಡತಿ ಫೋಟೋ ಹಾಕೊಂಡ್ಬಿಟ್ಟು ಒಂದು 100 ನೋಟ್ ತೊಗೊಂಡೋಗಿ ಶಾಂತಲಾ ಸಿಲ್ಕ್ ಸ್ಯಾರಿಯಲ್ಲಿ ಕೊಟ್ಟರೆ ಹೋಗೋ ಮಂಗ ಅಂದ್ಬಿಡ್ತಾರೆ ನೋಡಿ. ನೀನು ಹೊಸ ನೋಟೇ ಕೊಡ್ಬೋದು. ನೀನು ಆ ಹೊಸ ನೋಟಲ್ಲಿ ನಿಂದು ನೀನು ಹೆಂಡ್ತಿದ್ದು ಫೋಟೋ ಇದ್ದರೆ ಯಾರು ಒಂದು ವೇಳೆ ಮಂಜು ಅವರೇ ನಿಮ್ಮ ಫೋಟೋ ಹಾಕ್ಕೊಂಡು ಬಸ್ ಸ್ಟ್ಯಾಂಡಲ್ಲೋ ಅಥವಾ ರೈಲ್ವೆ ಸ್ಟೇಷನ್ ಕೊಟ್ಟು ನೋಡಿ, ನಿಮ್ಮನ್ನ ಅವತ್ತೇ ಟಿ ವಿನಲ್ಲಿ ಹಾಕ್ಬಿಡ್ತಾರೆ ನಿಮ್ಮನ್ನು. ಕೋಟ ನೋಟು ಓಟ ಹೊಡೆದ ಅಂತ ಹೋಗ್ಬಿಡ್ತು ಹಾಕ್ಬಿಡ್ತಾರೆ. ಆಗ ನಿಮ್ಮ ನೀತಿ ಅದಲ್ಲ, ಅದು ಇದು ದೇವರ ನೀತಿ. ದೇವ ನೀತಿ ಇರೋದ್ರಿಂದ ನಿನ್ನಲ್ಲಿ ನೀತಿ ಇಲ್ಲ ಅಂದ್ರೂ ಕೂಡ ಇದಕ್ಕೆ ಬೆಲೆ ಇದೆ. ಯಾಕಂದ್ರೆ ಇದರಲ್ಲಿ ಯಾರ ತಲೆ ಇದೆ? ಯೇಸುವಿನ ತಲೆ ಇದೆ. ಆಗ ದೇವರ ರಕ್ತ ನಿನ್ನ ತಲೆ ಮೇಲೆ ಇರೋದ್ರಿಂದ ಆ ರಕ್ತಕ್ಕೆ ಬೆಲೆ ನಿನಗಲ್ಲ, ನಿನ್ನೊಳಗಿರುವ ಯೇಸುಗೆ ಬೆಲೆ ಇದೆ, ನಿನ್ನ ಮೇಲಿರುವ ಯೇಸು ಮಹಿಮೆಗೆ ಬೆಲೆ ಇದೆ.
ನಿನ್ನ ಮರೆಯರದ ಆಶೀರ್ವಾದಕ್ಕೆ ಬೆಲೆ ಇದೆ, ಅದ್ಭುತವಾದ ಬೆಲೆ ಆಶೀರ್ವಾದಕ್ಕೆ. ಅಪ್ಪ ನಿಮ್ಮನ್ನ ತೆಗೆದುಕೊಂಡ್ಬಂದು ಅದು ಬಂದ್ಬಿಡ್ತು. ಅದಕ್ಕೆ ರಕ್ತ ದೇವ್ರ ಮುಂದೆ ಸಾಕ್ಷಿಯಾಗಿ ಮಾತಾಡುತ್ತೆ. ದ ಬ್ಲಡ್ ಸ್ಪೀಕ್ಸ್ ಆಸ್ ಅ ವಿಟ್ನೆಸ್ ಬಿಫೋರ್ ದ ಹೋಲಿ ಸೈಟ್ ಆಫ್ ಗಾಡ್. ಸೊ ಹೂ ಇಸ್ ಅ ವಿಟ್ನೆಸ್? ತಂದೆ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ಪರಿந்து பேசுகிறாரு ஆண்டவராக இயேசு கிறிஸ்து. எதற்காக அவர் பரிந்து பேசுகிறாரு? உன்னுடைய பாவத்தின் நிமித்தமாக, உன்னுடைய அக்கிரமத்தின் நிமித்தமாக அவர் உனக்காகவே தேவனுடைய பிதாவினுடைய வலது பார்ಶ್ವದಲ್ಲಿ ಅಮರ್ந்து ಕೊಂಡು ಉನಕ್ಕಾಗಿ ಅವರು ಪರಿந்து பேசிಕೊಂಡಿರುತ್ತಾರೆ. ಪರಿந்து ಅವಾಗ ನಿನಗಾಗಿ ಅವರು ಮಾತಾಡ್ತಾರಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಆಗ ನೀನು ಕಕ್ಷಿದಾರ ಅಲ್ವಾ? ನೀನು ಕಕ್ಷಿದಾರ, ನೀನು ಪ್ಲಂಟಿಫ್ ಆಗಿದೆಯಾ? ಆದರೆ ನಿನ್ನ ಲಾಯರ್ ಯಾರು? ಯೇಸಪ್ಪ ಆಗಿದ್ದಾರೆ. ಈ ಈಸ್ ದ ಅಡ್ವೊಕೇಟ್ ಬಿಫೋರ್ ದ ಫಾದರ್. ಆಗ ಮೊದಲನೇದೇನು ಹೇಳುತ್ತೆ? ರಕ್ತ ದೇವ್ರ ಮುಂದೆ ಸಾಕ್ಷಿಯಾಗಿ ಮಾತಾಡತ್ತಂತೆ. ನೀನು ಹೇಳ್ಬೋದು ನಾನು ನೀತಿವಂತ ಅಲ್ಲ, ಒಳ್ಳೆಯವನಲ್ಲ ಅಂತ ಹೇಳಿ. ಆದರೆ ರಕ್ತ ನಿನ್ನ ಮೇಲೆ ಹಾಕಿರೋದ್ರಿಂದ ದೇವ್ರು ಹೇಳ್ತಾರೆ ಅಪ್ಪ ಆಶೀರ್ವಾದ ಮಾಡ್ತಾರೆ. ಆಗ 3 ಕಾರ್ಯ, 3 ಎಲಿಮೆಂಟ್ಸ್. ಒನ್ ಈಸ್ ಸ್ಲಾಟರಿಂಗ್ ಆಫ್ ದ ಲ್ಯಾಂಬ್, ಸೆಕೆಂಡ್ ಈಸ್ pouring the blood in the bowl, and the third is applying the blood on the doorposts of your homes. So what are those 3 elements, people of God? ಆ 3 ಮೂಲ ಅಂಶಗಳು, ತತ್ವಗಳು. ವಾಟ್ ಆರ್ ದೋಸ್ ಪ್ರಿನ್ಸಿಪಲ್ಸ್? ಶಂಕರಮ್ಮ ಅವರು ಏನು ಹೇಳುತ್ತಾ ಅದಲ್ಲ? ಸ್ಲಾಟರಿಂಗ್ ದ ಲ್ಯಾಂಬ್ ಮೀನ್ಸ್ ದಟ್ ಈಸ್ ಕಾಲ್ಡ್ ದ ಒಬೀಡಿಯನ್ಸ್. ಕುರಿನ ಕಡಿದೆಯಾ, ಕುರಿ ಸತ್ತೋಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಪಾಪದ ಪಾಲಿಗೆ ನಾವು ಸತ್ತು ಕ್ರಿಸ್ತನಿಗಾಗಿ ನಾವು ಜೀವಿಸ್ತೇವೆ. ಪಾಪದ ಪಾಲಿಗೆ ಸತ್ತವರಾಗಿ ನಾವು ಕ್ರಿಸ್ತನಿಗಾಗಿ ಜೀವಿಸುತ್ತೇವೆ. ಪಾಪದ ಪಾಲಿಗೆ ಸತ್ತು ನೀತಿಗಾಗಿ ಜೀವಿಸ್ತಿದ್ದಾರೆ. ಸ್ಲಾಟರಿಂಗ್ ದ ಲ್ಯಾಂಬ್ ಮೀನ್ಸ್ ಒಬೀಡಿಯನ್ಸ್. ನಾನು ನಿಮಗೆ ಸುವಾರ್ತೆ ಹೇಳ್ತೀನಿ ತಕ್ಷಣ, ಶಾನನ್, ಯು ಆರ್ ಒಬೇಯಿಂಗ್ ಟು ದ ವರ್ಡ್ ಆಫ್ ಗಾಡ್. ಒಬೇಯಿಂಗ್ ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯನಾಗಿ ನಮ್ರತನಾಗಿ ನೀನು ಸ್ವೀಕಾರ ಮಾಡಿ ನಂಬಿಕೆಯಿಂದ ಆ ಹೃದಯದೊಳಗೆ ತಗೊಳ್ತೀಯ ಅಂದರೆ ತಕ್ಷಣ ಯೇಸು ನಿನ್ನೊಳಗೆ ಬರ್ತಾನೆ. ನಿನ್ನೊಳಗೆ ನಾನು ಅನ್ನುವಂಥ ಅಹಂಭಾವ, ನಾನು ಅನ್ನುವಂಥ ಸ್ವಾಭಿಮಾನ, ಆ ಈಗೋಗಳು ಅದು ಸತ್ತು ಹೋಗುತ್ತೆ. ಅದಕ್ಕೆ ಪೌಲ್ ಹೇಳ್ತಾರೆ, ಇನ್ನು ಜೀವಿಸೋನು ನಾನಲ್ಲ, ನನ್ನೊಳಗೆ ಕ್ರಿಸ್ತನೇ ಜೀವಿಸುತ್ತಾನೆ. ಪಕ್ಕದಲ್ಲಿ ನೋಡಿ, ಇನ್ನು ಜೀವಿಸೋನು ನಾನಲ್ಲ, ನನ್ನೊಳಗೆ ಕ್ರಿಸ್ತನೇ ಜೀವಿಸ್ತಾ ಇದ್ದಾನೆ. ನನ್ನೊಳಗೆ ಕ್ರಿಸ್ತನೇ ಜೀವಿಸ್ತಾ ಇದ್ದಾನೆ. ಸ್ತೋತ್ರ ದೇವಾ. Thank you, Jesus. Thank you, Jesus. Thank you, Jesus. Thank you, Jesus. ಕೈ ಮೇಲೆ. Jesus. Thank you, Jesus. Thank you, Jesus. Jesus. Thank you, Jesus. Thank you, Jesus. Thank you, Jesus. Thank you, Jesus.
ಹೆಣ್ಣು ನೋಡ್ತಾ ಇದ್ದಾರೆ ಅಂದ ತಕ್ಷಣವೇ ರಾಜಕೀಯದಲ್ಲಿ ಚೀಟಿ ಸಿಕ್ತಂಗೆ. ರಾಜಕೀಯದಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂದ್ರೆ ಶಾಸಕನಾದ ಅನ್ನೋಷ್ಟು ಖುಷಿ ಅವನಿಗೆ. ನೋಡಿ, ನಾಳೆ ಮದುವೆ ಅಂದ ತಕ್ಷಣ ಇವತ್ತೇ CM ಆದೆ ಅನ್ನೋಷ್ಟು ಖುಷಿ ಅವನಿಗೆ. ಮದುವೆ ಆಗಿ ತಾಳಿ ಹಾಕಿದ ತಕ್ಷಣ ಯಾವುದೋ ಹಗರಣದಲ್ಲಿ ಸಿಕ್ಕಿ ಬಿದ್ದೆ ಅಂತ. ಯಾವುದೋ ಹುಡುಗಿ ಬಂದು ಹೇಳಿದಂತೆ, ಏನಯ್ಯ ಏನು ಜಾತಕ ಹೇಳಿದೆ ಹುಡುಗನಿಗೆ, ಭಯಂಕರ ಜಗಳ ಆಡ್ತಾವನೆ, ಭಯಂಕರ ದೋಷ ಐತಿ ನಮ್ಮ ಮಗನಿಗೆ, ಭಯಂಕರ ಬೈತಾನೆ, ಭಯಂಕರ ಕೆಟ್ಟ ಮಾತಾಡ್ತಾನೆ. ನಾನು ಯಾವತ್ತು ಹೇಳಿದ್ನಲ್ಲ ದೋಷ ಐತೆ ಅಂದಮೇಲೆ, ಯಾವ ದೋಷ ಅಂತ ಹೇಳಿದೆ? ಕುಜ ದೋಷ ಇದೆ ಅಂತ ಹೇಳಿದ್ನಲ್ಲ. ಏನು ಕುಜ ದೋಷ ಅಂದರೆ ಕುಡಿದು ಜಗಳ ಆಡುವ ದೋಷ. ಮತ್ತೆ ನೀನು ಯಾಕೆ ದೋಷ ಪರಿಹಾರ ಮಾಡಲಿಲ್ಲ? ನಾನು ಕುಡಿತಾ ಇದ್ದೆ, ಏನು ಮಾಡೋದು ಅಂತ ಹೇಳ್ತೇನೆ. ಕುಡಿದು ಜಗಳ ಆಡೋದೇ ಕುಜ ದೋಷ. ಸ್ತೋತ್ರಪ್ಪ. ಸೊ ಮದುವೆ ಅನ್ನೋದು ಇದು ದೇವರ ನಿರ್ಧಾರ ಮಕ್ಕಳೇ. ಪರಲೋಕದಲ್ಲಿ ನಿರ್ಣಯ ಆಗುತ್ತೆ. ಎರಡು ಕುಟುಂಬಗಳ ಬೆಸುಗೆ, ಎರಡು ಸಂಬಂಧಗಳ ಬೆಸುಗೆ ಅಂದರೆ ವೆಲ್ಡಿಂಗ್ ಟಾಕ್ ಹಾಕ್ತಾರೆ ದೇವರು. ಅದು ಸಾಧಾರಣ ಟಾಕಲ್ಲ, ಆರ್ಕ್ ವೆಲ್ಡಿಂಗ್ ಆಗ್ತಾರೆ. ಅದಕ್ಕೆ ಆರ್ಕ್ ವೆಲ್ಡಿಂಗ್ ಅಂದರೆ ಒಂದು ಕಾರ್ಕು ಕೂಡ ಲೂಸ್ ಆಗಲ್ಲ, ಅದು ಅಷ್ಟು ಟೈಟಾಗಿ ವೆಲ್ಡಿಂಗ್ ಟಾಕ ಹಾಕ್ಬಿಡ್ತಾರೆ ಅದನ್ನು. ಈ ಟಾಕ ಹಾಕೋರು ದೇವರು. 3 ಸಂಬಂಧಗಳು ಬರುತ್ತೆ, ಒಂದು ಹೆಣ್ಣು, ಇನ್ನೊಂದು ಗಂಡು, ಮೂರನೇದು ದೇವರು. ಈ ಸಂಬಂಧನ ಇணைಯೋದು ದೇವ್ರಿಗೆ ಸ್ತೋತ್ರ. ಸೊ ಮ್ಯಾರೇಜ್ ಈಸ್ ನಾಟ್ ಅಗ್ರಿಮೆಂಟ್, ಇಟ್ ಈಸ್ ಅ ಕವನೆಂಟ್. ಅದು ಒಂದು ಒಡಂಬಡಿಕೆ. ದೇವರು ಇಡೀ ಜಗತ್ತನ್ನೇ ಉಂಟು ಮಾಡಿದ ಮೇಲೆ 6ನೇ ದಿನದಲ್ಲಿ ಇನ್ನೊಂದು ಸೃಷ್ಟಿ ಮಾಡ್ತಾರವರು. ಆ ಸೃಷ್ಟಿ ನನ್ನಾಗಿ ನನ್ನ ಮಕ್ಕಳು ಇರಬೇಕಂತೇಳಿ ಜಗತ್ತಿಗೆ ಒಬ್ಬ ಮನುಷ್ಯನ ಪರಿಚಯ ಮಾಡ್ತಾರೆ. ಮಾಡಿ ಅವನ ಎಲುಬಿನಿಂದ ಮಾಂಸನ ಹಾಕಿ, ಅವನ ಎಲುಬಲ್ಲಿ ರಕ್ತವನ್ನು ಹಾಕಿ ಒಂದು ಮಾಂಸ ಮುದ್ದೆಯಾಗಿ ಮಾಡಿ ಅವನನ್ನು ಒಂದು ಹೆಣ್ಣಾಗಿ ಮಾಡಿ ಅವನ ಬಳಿಯಲ್ಲಿ ಬರ ಮಾಡ್ತಾರೆ. ಅದನ್ನು ನೋಡಿ ಇವಳು ನನ್ನ ಎಲುಬಿನಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸ, ನರನಿಂದ ಬಂದಿದ್ದಕ್ಕೆ ಇವಳು ನಾರಿ ಆಗ್ತಾಳೆ ಅಂತೇಳಿ ಅವಳು ನಾರಿ ಆಗ್ತಾಳೆ. ಇವತ್ತು ಜನ ಆ ನಾರಿನ ತಗೊಂಡೋಗಿ ಬಚ್ಚಿನ ಮೇಲೆ ನಾರು ಥರ ಹಾಕಿ ಪಾತ್ರೆ ಉಜ್ಜ ನಾರಾಗಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವಳು MBBS ಓದಿದ್ರು ಸರಿ, ಇಂಜಿನಿಯರ್, ಅವಳು MBBS ಓದಿದ್ರು ಸರಿ, ಡಾಕ್ಟ್ರೇ ಆಗಿದ್ರೆ ಸರಿ, ಇಂಜಿನಿಯರೇ ಆದ್ರೆ ಸರಿ, ಅವಳು ಎಲ್ಲ ಪಕ್ಕಕ್ಕೆ ಇಡಬೇಕು ಸರ್ಟಿಫಿಕೇಟು. ಮೊದಲು ಹೋಗಿ ಮುಸ್ರೆ ತೆಕ್ಕೋ, ನಾರು ಕೊಟ್ಟಿದ್ದೀನಿ ಉಜ್ಜು ಅಂತ ಹೇಳ್ತಾರೆ. ಆ ರೀತಿಯಾದೊಂದು ಜಗತ್ತು ಬಂದ್ಬಿಡ್ತು ನೋಡಿ. ಆ ಮಾನ್ಯತೆ ಅನ್ನೋದು ಹೊರಟೋಯ್ತು. ಆಗ ದೇವರು ಎರಡನ್ನ ಒಂದುಗೂಡಿಸಿದ್ದಾರೆ. ಈ ಸಂಬಂಧ ಬಂದು ದೇವರಾಗಿ ಬಂತಾರೆ. ಇದಕ್ಕೆ ಬುನಾದಿ ಏನು ಗೊತ್ತಾ? ಪ್ರೇಮ. ಅದಕ್ಕೆ ಪ್ರೀತಿ ಅಂತ ಹೇಳ್ತಾರೆ. ದ ಲವ್ ಈಸ್ ದ ಫೌಂಡೇಶನ್ ಆಫ್ ದ ಫ್ಯಾಮಿಲಿ, ನಾಟ್ ದ ಸ್ಯಾಲ್ರಿ, ನಾಟ್ ಯುವರ್ ಎಬಿಲಿಟೀಸ್, ನಾಟ್ ಯುವರ್ ಎಜುಕೇಷನ್. ನಿನ್ನ ವಿದ್ಯಾಭ್ಯಾಸವೋ, ನಿನ್ನ ಸಂಬಳ ತೆಗೆದುಕೊಳ್ಳುವಂಥ ಸಂಬಳವೋ, ನಿನ್ನ ಆಸ್ತಿ ಅಸೆಟ್ಗಳೋ ಅಲ್ಲವೇ ಅಲ್ಲ ಮಕ್ಕಳೇ. ಆ ಸಂಬಂಧ, ಆ ಬುನಾದಿ, ಫೌಂಡೇಶನ್ನು ಅದು ಪ್ರೀತಿಯಿಂದ ಕಟ್ಟಲ್ಪಡುತ್ತೆ, ಪ್ರೀತಿಯಿಂದ ಬಂಧಿಸ್ತಾರೆ. ಆ ಪ್ರೀತಿಯಿಂದ ಬಂಧಿಸಲ್ಪಟ್ಟ ಕುಟುಂಬ ಕೊನೆಯವರೆಗೂ ಇರಬೇಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನಾವು ಪರಸ್ಪರ ಒಬ್ರಿಗೊಬ್ರು ಪ್ರೀತಿಸ್ಕೊಂಡು ನಾವು ಪರಸ್ಪರ ಪ್ರಾರ್ಥನೆ ಮಾಡ್ತಾ ಇದ್ರೆ ಆ ಕುಟುಂಬ ಘನವಾಗಿ ಭೂಮಿಯಲ್ಲಿ ಅದ್ಭುತವಾಗಿ ಬೆಳೆಯೋ ಕುಟುಂಬ ಆಗತ್ತೆ. ಆಂಗ್ಲದ ಒಂದು ಗಾದೆ ಇದೆ, ಎ ಫ್ಯಾಮಿಲಿ ಪ್ರೇಸ್ ಟುಗೆದರ್ ಆಲ್ವೇಸ್ ಸ್ಟೇಸ್ ಟುಗೆದರ್ ಅಂತ ಹೇಳುತ್ತೆ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಆ ಪ್ರಾರ್ಥನೆ ಎಷ್ಟೋ ಗಂಡಂದ್ರೆ ನನಗೆ ಫೋನ್ ಮಾಡಿ ಹೇಳ್ತಾರೆ, ಫಾದರ್ ನೀವು ನನಗೆ ಮೊದಲೇ ಸಿಕ್ಕಬಾರ್ದಾಗಿತ್ತ, ಯಾಕೆ ನನಗೆ ಈ ಥರ ಬೋಧನೆ ಮಾಡೋರು ಯಾರು ಇರಲಿಲ್ಲ ಫಾದರ್, ಬೆಲ್ಟ್ ತೆಗೆದು ಹೊಡೆದು ನನ್ನ ಹೆಂಡ್ತಿನಿ ಓಡಿಸ್ಬಿಟ್ಟೆ. ಆದರೆ ಇವಾಗ ನೀವು ವಾಕ್ಯ ಕೊಡಬೇಕಾದ್ರೆ ನನಗೆ 15 ಬೆಲ್ಟ್ ಸೇರಿಸಿ ಹೊಡೆದಂಗೆ ಐತೆ ಫಾದರ್. ಹೋಗಿ ಕ್ಷಮೆ ಕೇಳು, ಕರ್ಕೊಂಬ. ಇವನಿಗೆ ಕ್ಷಮೆ ಕೇಳೋಷ್ಟು ಆ ಈಗೋನನ್ನು ಅವನು ಅಬ್ಜೆಕ್ಷನ್ ಮಾಡ್ತಾಯಿದ್ದ. ಅದಕ್ಕೆ ನಾವು ದೇವ್ರ ಪ್ರೀತಿಯಲ್ಲಿ ಬರಬೇಕು, ಅದು ತುಂಬ ಮುಖ್ಯ ನೋಡಿ. ಆ ಪ್ರೀತಿಯಲ್ಲಿ ಬಂದ್ಬಿಟ್ರೆ ನಿಮ್ಮ ಕುಟುಂಬದಲ್ಲಿ ಯಾವ ವ್ಯಕ್ತಿ ಕೂಡ ಯಾವುದೇ ತಡೆಗಳನ್ನ ತರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ಆ 3 ಅಂಶಗಳೇನೆಂದರೆ, ಒಂದು ಕುರಿನ ಕಡಿಯುವಿಕೆ ಅಂದರೆ ವಿಧೇಯತೆ,
ನೀವು ಕ್ರಿಸ್ತನನ್ನು ನಂಬ್ತಾ ಇದ್ದೀರಾ. ಎರಡನೇದು, ಆ ರಕ್ತ ತೊಗೊಂಡು ಏನು ಮಾಡ್ತೀರಾ, ಬೋಗಣಿಯಲ್ಲಿ ಹಾಕ್ತೀರಾ. ಆಗ ಬೋಗಣಿಯಲ್ಲಿ ಹಾಕ್ತೀರಾ ಅಂತ ಹೇಳಿದ್ರೆ ಏನು ತೋರಿಸುತ್ತೆ ಅಂದರೆ, ರಕ್ತ ಕಡಿದ ಮೇಲೆ ಕುಮಾರಣ್ಣ ಆ ರಕ್ತ ಏನು ಮಾಡಿದ್ರು ಇಸ್ರಾಯೇಲ್ ಮಕ್ಕಳು ಈ ಬೋಗಿನೊಳಗೆ ಹಾಕಿದ್ರಂತೆ. ಹಾಕಿದ ಮೇಲೆ ಏನಾಯಿತು, ಇದನ್ನು ರಕ್ತ ತುಂಬಿಲ್ಪಟ್ಟಿದ ಮೇಲೆ ಈ ರಕ್ತ ಏನು ತೋರಿಸುತ್ತೆ, ಯಾವಾಗ ಅವನು ಅದರೊಳಗೆ ಕೈ ಹಾಕ್ತಾನೆ, ಹಾಕ್ಬೇಕಾದ್ರೆ ಅದು ಬಂದು ದೇವರ ಸದುಪದೇಶ. ಆ ಉಪದೇಶದಲ್ಲಿ ಕೈ ಹಾಕ್ಬೇಕಂದ್ರೆ ಏನು, ನಿಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದ್ದು ದೇವರ ವಾಕ್ಯ. ಆ ವಾಕ್ಯ ರಕ್ತದಿಂದ ತುಂಬಲ್ಪಟ್ಟಿದೆ, ಜೀವ ಇದೆ ಆ ವಾಕ್ಯ. ನಾನು ಆಡುವ ಮಾತುಗಳು ಜೀವವಾಗಿದೆ ಅಂತ ಹೇಳ್ತಾರೆ. ಆಗ ಜೀವ ಯಾವುದಲ್ಲಿದೆ, ರಕ್ತದಲ್ಲಿದೆ. ಔಟ್ ಆಫ್ ದ ಅಬೆಂಡೆನ್ಸ್ ಆಫ್ ದ ಹಾರ್ಟ್ ದ ಮೌತ್ ಶಲ್ ಸ್ಪೀಕ್ ಅನ್ನತ್ತೆ. ಇದೇ ರೀತಿಯಲ್ಲಿ ನೆರಂಬಿರಿಗದೆ ವಾಯಿನೆಲ್ಲ ಪರಪಡಿಗಿರೋದ ವೇದಂ ಚಲಗಿರೋದು, ನಮ್ಮ ಹೃದಯದಲ್ಲಿ ತುಂಬಿರೋದೆ ಬಾಯಿಂದ. ಆಗ ದೇವರ ವಾಕ್ಯ ಹಗಲು ಇರಳು ನೀನು ಯಾವಾಗ ಧ್ಯಾನ ಮಾಡ್ತೀಯ, ಆ ರಕ್ತ ನಿನ್ನೊಳಗೆ, ನಿನ್ನ ರಕ್ತದಲ್ಲಿ ಅದು ಒಂದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ರಕ್ತ ಅದಿದ ಮೇಲೆ ಇದೇನು ಮಾಡಬೇಕು, ನೆಕ್ಸ್ಟ್ ಅಲ್ಲೇ ಇಡೋದಲ್ಲ, ರಕ್ತ ತಗೊಂಡು ತೆಗಿತೀಯ. ಅದನ್ನು ತೆಗೆದೇನು ಮಾಡ್ತೀಯಾ, ನಿನ್ನ ಗೋಡೆಗಳ ಮೇಲೆ ಆಗ್ತೆ. ಇದು ಬಂದು ಪಬ್ಲಿಕ್ ಕನ್ಫೆಷನ್, ಡಿಕ್ಲರೇಷನ್. ನೀನು ಕ್ರಿಸ್ತನ ಮಗ ಅಂತ ಜನರಿಗೆ ಒಪ್ಕೊಂಡು ಕೊಡ್ತೀಯ. ಆಗ ಮೊದಲನೇದು ವಿಧೇಯತೆ, ಎರಡನೇದು ನಂಬಿಕೆ, ಮೂರನೇದು ದೇವರಿಗೆ ನೀನು ಸಮರ್ಪಣೆ ಮಾಡಿ ಘೋಷಣೆ ಮಾಡ್ತೀಯ, ಇಂದಿನಿಂದ ನಾನು ದೇವರ ಮಗನಾಗ್ತೇನೆ. ಆಗ ನಾನು ಹೇಳ್ತೇನೆ, ಈ ರಕ್ತ, ಈ ಪ್ರಿಯ ಮಕ್ಕಳೇ, ಆ ರಕ್ತದಿಂದ ನಮಗೆ ದೊಡ್ಡ ಬಿಡುಗಡೆ ಉಂಟಾಗುತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ರಕ್ತ ದೇವ್ರ ಮುಂದೆ ಸಾಕ್ಷಿಯಾಗಿ ನಮ್ಮ ಪರವಾಗಿ ಮಾತಾಡುತ್ತೆ. ನೆಕ್ಸ್ಟ್, ರಕ್ತ ಒಡಂಬಡಿಕೆಯನ್ನು ದೃಢ ಮಾಡುತ್ತೆ. ದ ಬ್ಲಡ್ ವಿಲ್ ಕನ್ಫರ್ಮ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಕವನೆಂಟ್ ಆಫ್ ಗಾಡ್. ನಿಮಗೆ ಮಾಡಿದ ಒಡಂಬಡಿಕೆನ. ಮೂರನೇದು, ರಕ್ತ ಬಂದು ಅದು ರಕ್ಷಣೆಯ ಗುರುತಾಗಿರುತ್ತೆ. ಮನೆ ಮುಂದೆ ಅವ್ರ ಬಾಕ್ಲ ಮೇಲೆ ರಕ್ತ ಹಾಕಿದಾರಲ್ಲ, ಆ ರಕ್ತ ಏನು ತೋರಿಸುತ್ತೆ ಅಂದರೆ, ಇವರು ರಕ್ಷಿಸಲ್ಪಟ್ಟಿದ್ದಾರೆ, ಇವ್ರ ಮನೆಗೆ ನಾನು ಬಾಧೆ ತರೋ ಆಗಿಲ್ಲ, ಜಾನ್ ಮನೆನ ಮುಟ್ಟೋ ಆಗಿಲ್ಲ, ಅವನ ಅಂಗಡಿನ ನಾನು ಮುಟ್ಟೋ ಆಗಿಲ್ಲ. ಯಾಕಂದ್ರೆ ದೂತ ನನಗೆ, ದೇವರು ನನಗೆ ಕಟ್ಲೆ ಇಟ್ಬಿಟ್ಟಿದ್ದಾರೆ, ನಾನು ಒಳಗೆ ನುಗ್ಗೋ ಹಾಗೆ ಇಲ್ಲ, ನುಗ್ಗಕ್ಕೂ ಆಗೋದಿಲ್ಲ. ಯಾಕಂದರೆ ರಕ್ತ ಬಂದು ಸೀಲಾಗಿದೆ. ಅವನು ರಕ್ಷಿಸಲ್ಪಟ್ಟಿದ್ದಾನೆ. ಸ್ವಾತಿ ರಕ್ಷಿಸಲ್ಪಟ್ಟಿದ್ದಾಳೆ, ಪ್ರಿಯದರ್ಶಿನಿ ರಕ್ಷಿಸಲ್ಪಟ್ಟಿದ್ದಾನೆ, BTS ರಕ್ಷಿಸಲ್ಪಟ್ಟಿದ್ದಾನೆ. ಇವತ್ತು ಆ ಬಾಗಿಲ ಮೇಲೆ ಅನ್ನೋದನ್ನ ನಿಮ್ಮ ಹೃದಯದ ಮೇಲೆ ಆ ರಕ್ತ ಪ್ರೋಕ್ಷಿಸಲ್ಪಡತ್ತೆ. ಅದಕ್ಕೆ ವಾಕ್ಯ ಹೇಳುತ್ತೆ, ಇಬ್ರಿಯ 10ನೇ ಅಧ್ಯಾಯ ವಾಕ್ಯ 20ರಲ್ಲಿ, ಆದುದರಿಂದ ನಾವು ಮಹಾ ಧೈರ್ಯ ಉಳ್ಳವರಾಗಿ ನಾವು ತಿಳಿ ನೀರೆಂಬ ಹೋದ ಮಾತನ್ನ 20ನೇ ವಾಕ್ಯ. ಈಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ, ನೀನು ಅಪರಾಧಿ ಎಂದು ನಿಮ್ಮ ಮನಸ್ಸು ಸಾಕ್ಷಿ ಹೇಳದ ಹಾಗೆ ನಾವು ನಮ್ಮ ಹೃದಯವನ್ನ ಪ್ರೋಕ್ಷಿಸಿಕೊಂಡು, ನಮ್ಮ ಹೃದಯವನ್ನ ದೇವರ ರಕ್ತದಿಂದ ಪ್ರೋಕ್ಷಿಸಿಕೊಂಡು, ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು. ರಕ್ತ ಮತ್ತೆ ತಿಳಿ ನೀರು, ವಾಟ್ ಇಸ್ ದಟ್? ರಕ್ತ ಅನ್ನೋದು ಯೇಸುವಿನ ಜೀವ. ಆ ರಕ್ತ ನಂಬಿದ್ದೀರಾ, ನಿಮ್ಮ ಹೃದಯ ಹೊಸದಾಯ್ತು. ಒಬ್ಬನ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. even in Christ all old things will pass away, behold everything will become brand new ಅಂತ ಹೇಳುತ್ತೆ. ಹೇಳಿ, behold, ಇದೋ, ಹೇಳಿ 3 ಸತಿ, ಇದೋ, ಹೇಳಿ, ಅದೋ ಅಲ್ಲ, ಇದೋ ಅಂತಾರೆ. ಹಂಗೆ ಪಾಕಾದೆ, ಹಿಂಗೆ ಪಾರ್ ಅಂತಾರೆ. ಬಿಹೋಲ್ಡ್, ಲುಕ್ ಅಟ್ ಹಿಯರ್, ಮೈ ವರ್ಡ್ ಇಸ್ ಹಿಯರ್. இதோ ಇಲ್ಲಿ ಬಾ, வருத்தப்பட்டு பாரத்தை சுமக்கவர்களே நீங்கள் யாவரும் என்னிடத்தில் வாருங்கள், நான் என்னுடைய இளைப்பாறுதல் உங்களுக்கு ತರುವೇನ್. ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ಅಪ್ಪ ಹೇಳ್ತೇನೆ, ನಾನು ಕೊಡ್ತೀನಿ ನಿಮಗೆ, ನಾನು ಮಾಡ್ತೇನೆ. ಎಲ್ಲ ಬ್ರ್ಯಾಂಡ್ ನ್ಯೂ ರೀ, ಎಲ್ಲ ಬ್ರ್ಯಾಂಡ್ ನ್ಯೂ ಮಾಡ್ತಾರೆ. ಇವತ್ತು ನಾನು ನೋಡಿ ಬ್ರ್ಯಾಂಡ್ ನ್ಯೂ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕೇರ ಫುಟ್ಬಾತ್ ಆಗಿದ್ದೆ, 10 ಜನಕ್ಕೆ ಹೋಗಿ ಹೊಡಿತಾ ಇದ್ದೆ, ಬಡಿತಾ ಇದ್ದೆ. ಯಾರೋ ಹೊಡಿಬೇಕಾದ್ರೆ ಫಸ್ಟ್ ನನ್ನ ಕರ್ಕೊಂಡು ಹೋಗ್ಬಿಡು, ನೀನೇ ಬಂದ್ಬಿಡು ಅಂತ ಹೇಳಿ. ಯಾಕೆ ತುಂಬ ಜೋರಾಗಿ ಹೊಡಿತಿದ್ದೆ ನಾನು. ಅವರೆಲ್ಲ ಹೊಡೆದ್ಬಿಟ್ಟು ಸ್ವಲ್ಪ ಅವ್ರ ಕೈ ನೋವು ಬಂದ್ಬಿಡೋದು, ನಾವು ಹೊಡೆದ್ಬಿಟ್ರೆ ಅವ್ರಿಗೆ ಅಲ್ಲೋ ಬಂದ್ಬಿಡೋದು. ನೋಡಿ, ಒಂದೇ ಪಂಚು, ಒಂದು ಪಂಚ್ ಹೊಡೆದಾದ್ರೆ ಸಾಕು, ಅವನು ಅಲ್ಲಿ ಮಾರ್ಕ್ ಜಿರಾಕ್ಸ್ ಕಾಪಿ ಇಲ್ಲಿ ಬಂದಿರೋದು ನೋಡಿ ನಿನಗೆ. ಆ ರೀತಿ ಎಂಥ ಕೆಲಸದಲ್ಲಿ ಇದ್ವಿ ನಾವು. ನನ್ನ ದೇವ್ರು ಕರೆದಾಗ, ದೇವ್ರೆ ನಾನು ಯಾವ ಗನಂದಾರಿ ಅಂದ್ಬಿಟ್ಟು ನಾನು ಕರೆದಿದ್ಯಪ್ಪ. ಎಷ್ಟು ಜನಕ್ಕೆ ಹೊಡೆದಿದ್ದೀನಿ, ಎಷ್ಟು ಜನಕ್ಕೆ ಬೈದಿದ್ದೀನಿ, ಎಷ್ಟು ಜನಕ್ಕೆ ಅಣ್ಣ ತಮ್ಮಂದ್ರಿಗೆ ಹೊಡೆದಿದ್ದೀನಿ. ಅವ್ರು ಹೊಡೆದ ಸಹ ಅವ್ರ ಅಮ್ಮ ಹೇಳ್ತಾರೆ, ಇವನೇ ಕಣೋ ನಮ್ಮ 2 ಮಕ್ಕಳಿಗೆ ಹೊಡೆದಿದ್ದು ಇವನೇ ಕಣೋ ಅಂತ ಬಂದು ಅವ್ರ ಗಂಡನಿಗೆ ಹೋಗಿ ಹೊಡೆದಿದ್ದೀನಿ. ಅವನ ಗಂಡ ಹೇಳ್ತಾ, ಯಾಕೆ ಅವ್ನ ಸವಾಸಕ್ಕೆ ಹೋಯ್ತಿ, ಅವ್ನ ಸವಾಸಕ್ಕೆ ಹೋಗ್ಬೇಡ,
ಇನ್ನು ನನಗೆ ಮೂಗೆಲ್ಲ ರಕ್ತ ಬರಂಗೆ ಹೊಡೆದವನೇ. ಆ ರೀತಿ ಒಂದು ನಟೋರಿಯಸ್ ಆಗಿದೆ ನೋಡಿ, ರೆಬೆಲಿಯಸ್ ಆಗಿದೆ. ಅಂಥ ಒಂದು ದುರಾತ್ಮ ನನ್ನ ಮೇಲೆ, ಆ ದೌರ್ಜನ್ಯ ಇತ್ತು ನೋಡಿ, ಆ ಸ್ಪಿರಿಟ್ ಇತ್ತು ನೋಡಿ. ನನ್ನ ಪ್ರಿಯ ಮಕ್ಕಳು, ಒಬ್ಬ ಮನುಷ್ಯ ನೂತನ ಆಗ್ತಾನೆ ಅದಕ್ಕೆ ನಾನೇ ಸಾಕ್ಷಿ ಇದಕ್ಕೆ. ನಾನು ಹೇಳ್ದೆ, ನಾನು ಏನು ಒಳ್ಳೆಯವನಪ್ಪ. ನೀನೆಲ್ಲ ಎಷ್ಟೆಷ್ಟು ಕೆಲಸ ಮಾಡಿದ್ವಿ, ಯಾರ್ಯಾರಿಗೆ ಹೊಡೆದಿದ್ಯಾ ಅದೆಲ್ಲ ಲಿಸ್ಟ್ ಹೋಗ್ಬಿಟ್ಟು ನಾನು ನಿನಗೆ ಇನಾಮ್ ಕೊಡ್ತಿಲ್ಲ ಕಣೋ ಮುಟ್ಟಾಳ, ಅದೆಲ್ಲ ಒಳಗಿಡ್ಕೋ, ಅದಲ್ಲ ನಿನ್ನ ತಲೆ ಮೇಲೆ ರಕ್ತ ಹಾಕಿದ್ದೀರಿ ಕಣೋ. ಆ ರಕ್ತ ಬಂದು ನನ್ನ ಮಗನ ರಕ್ತ, ನನ್ನ ಮಗನ ರಕ್ತ ಉನಕ್ಕಾಗಿ ಎನ್ನಿಡತ್ತಲ್ಲೇ ಪರಿಂದು ಪೇಸಿಗಿರೋದಲ್ಲ. ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಇವನು ಒಳ್ಳೆಯವನು ನೀತಿವಂತ ಅಂತೇಳಿ ಅದು ಮಾತಾಡೋದ್ರಿಂದ ನಿನ್ನ ಮೇಲೆ ಅಭಿಷೇಕ ಹಾಕಿದ್ದೀನಿ, ಹೋಗು ಸುವಾರ್ತೆ ಸಾರು ಅಂತ ಹೇಳಿದ್ರು. ಅದೇ ನಮ್ಮ ಜೀವನದಲ್ಲಿ ಹೊಸ ಮನುಷ್ಯ. ಆ ಹಳೆಯ ಕಾರ್ಯಗಳು ಹೊಟ್ಟೋಯ್ತು, ಹಳೆಯ ಬೈಗಳು ಹೊಟ್ಟೋಯ್ತು, ಹಳೆಯ ಕೋಪ ಹೊಟ್ಟೋಯ್ತು. ಇವಾಗ ನನಗೆ ಹೊಡಿತಾರೆ ಜನ. ನಾ ಹೇಳಿದೆ, ದೇವರೇ ಇವಂಗೆಲ್ಲ ಹೊಡೆದು ಬಿಟ್ರಪ್ಪ ಸುವಾರ್ತೆ ಸಾರಿದಕ್ಕೆ. ಆಗ ಅಪ್ಪ ಹೇಳಿದ, ಅವತ್ತು ನೀವು ಹೊಡೆದಿದ್ದು ಟಿಟ್ ಫಾರ್ ಟಾಟ್, ಕುಚ್ಚಿಗೆ ಕುಚ್ಚಿ, ಅಡಿಕೆ ಅಡಿ, ಪಲ್ಲಕ್ಕೆ ಪಲ್ಲು, ಮುಯ್ಯಿಗೆ ಕುಯ್. ಆ ಒದೆ ತಿನ್ಬೇಕಾದ್ರೆ ಖುಷಿ ಪಡ್ತಿದ್ದೀನಿ, ಯಾಕಂದರೆ ಕ್ರಿಸ್ತ ನಿಮಿತ್ತ ಬಾಧೆಗಳದು. ಯಾಕಂದರೆ ಆ ದೇವರಿಗಾಗಿ ಅವಮಾನ, ಆ ದೇವರಿಗಾಗಿ ಬೈಗಳ, ಆ ದೇವರಿಗಾಗಿ ಸ್ವಂತ ಗಂಡ, ಸ್ವಂತ ಹೆಂಡತಿ, ಸ್ವಂತ ಮಗಳು, ಸ್ವಂತ ಮಗ ನಮ್ಮನ್ನು ದೂಷಿಸಿ ಹಾಕ್ತಾರಲ್ಲ, ನಾ ಕೇರ್ ಮಾಡಲ್ಲ. ಯಾಕಂದರೆ ಕ್ರಿಸ್ತ ನಿಮಿತ್ತ ಅವುಗಳನ್ನು ಶ್ಲಾಘವಾಗಿ ಎಣಿಸ್ತಿರ್ತಾರೆ. ಅದಕ್ಕೆ ನಿಮ್ಮ ಮನೆಯೊಳಗೆ ರಕ್ತ ಓಡ್ತಾ ಇದೆ 24 ಗಂಟೆ, ಮೀಟ್ರ್ ಓಡ್ದಂಗೆ. ಮೆಸ್ಕಾಮ್ ಮೀಟ್ರ್ ಹೆಂಗೆ ಓಡ್ತಾ ಇದೆ ನಿಮ್ಮ ಮನೇಲಿ? ಡೈಲಿ ಓಡ್ತಾ ಇದೆ, ನಿಂತೈತಾ? ಓಡ್ತಾನೆ ಇರುತ್ತೆ. ನಮಗೆ ಒಳಗೆ ಬಟ ಬಡ ಅಂತ ಇರುತ್ತೆ, ಮೀಟ್ರ್ ಓಡ್ತಾ ಇತ್ತಲ್ಲೋ ಎಷ್ಟು ಬರ್ತದೆ ಬಿಲ್ಲು ಅಂತೇಳಿ. ಅಪ್ಪನ ಮೀಟ್ರ್ ಓಡ್ತಾ ಇರುತ್ತೆ, ರಕ್ತ ಓಡ್ತಾ ಟಕ್ 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 ಟಕ್. ನೀನು ಡೋಗು ಡೋಗು ಅಂತಲ್ಲ, ಅದು ಹಬ್ಬಾಕೊಂಡು ಮಲಗ್ಬಿಡೋದಲ್ಲ, ಕೋಪವಾಗಿರೋದಲ್ಲ. ಅಪ್ಪ ನಿನ್ನ ರಕ್ತ ಇಲ್ಲಿದೆಯಪ್ಪ, ಸ್ತೋತ್ರಪ್ಪ, ನಿನ್ನ ರಕ್ತ ಇಲ್ಲಿದೆಯಪ್ಪ, ಮಹಿಮೆ ಅಪ್ಪ, ನಿನ್ನ ರಕ್ತ ಇದೆಯಪ್ಪ, ಮಹಿಮೆ ಅಪ್ಪ. ಯಾಕಂದ್ರೆ ರಕ್ತ ನಿಮ್ಮ ವಿಷಯದಲ್ಲಿ ಇರತಕ್ಕಂಥ ಎಲ್ಲ ಸೋಲ್ಗಳನ್ನ ತೆಗೆದು, ಅವಮಾನಗಳನ್ನ ತೆಗೆದು, ಶಾಪಗಳನ್ನ ತೆಗೆದು, ಅವರ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ ಎಲ್ಲ ದುಡ್ಡನ್ನು ನಿಮ್ಮ ಅಕೌಂಟ್ಗೆ ಅದು ವರ್ಗಾವಣೆ ಮಾಡಿದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಇವತ್ತು ನೋಡಿ, ನಮ್ಮ ನಂಜುಂಡಪ್ಪ ಅವರು, ಅವ್ರ ಹೆಸರಲ್ಲಿ ಅವರ ತಂದೆಯವರು 10 ಕೋಟಿ ರೂಪಾಯಿ ಅವ್ರ ಹೆಸರಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಏನು ಅರ್ಹತೆ ಇಲ್ಲ, ಆದರೆ 10 ಕೋಟಿ ಅವ್ರ ಅಕೌಂಟಲ್ಲಿ ಹಾಕಿದ್ಮೇಲೆ ಏನು ಮಾಡ್ಬೇಕು? ಅವರು ಹೋಗಿ ನಂಜುಂಡಪ್ಪ ಅವರು ಅದನ್ನು ಆಕ್ಟಿವೇಟ್ ಮಾಡಿ ನಂಬಿಕೆಯಿಂದ ಏನು ಮಾಡಬೇಕು? ಕ್ಲೈಮ್ ಮಾಡಿ ತಗೋಬೇಕು ಅದನ್ನು, ಅಲ್ವಾ? ಅಲ್ಲೇ ಇರೋದಕ್ಕೆ ಸ್ತೋತ್ರ ಅಂತ. ಅವ್ರು ಇನ್ನೂ ಬಡವರಾಗಿ ಇರ್ತಾರೆ ಅಲ್ವಾ? ಇದು ಎಷ್ಟೋ ಕ್ರೈಸ್ತರು ಬಡವರಾಗಿದ್ದಾರೆ, ಯಾಕಂದ್ರೆ ಕ್ಲೈಮು ಮಾಡ್ತಾ ಇಲ್ಲ. ಅದಕ್ಕೆ ನಾವು ಮಾಡದೇ ಇರೋದ್ರಿಂದ ನಾವು ಇನ್ನೂ ಬಡವರಾಗಿದ್ದೀವಿ. ಯೇಸು ಸ್ವಾಮಿ ನಿಮ್ಮ ಹೆಸರಲ್ಲಿ ಎಲ್ಲವನ್ನ ಹಾಕಿದ್ದಾರೆ. ಪಾಪ ಕ್ಷಮಾಪಣೆ, ಆಶೀರ್ವಾದ, ಸಮೃದ್ಧಿಯಾದ ಕಾರ್ಯ, ವಿಮೋಚನೆ, ಜಯ, ರಕ್ಷಣೆ, ಎಲ್ಲ ವಿಧವಾದ ವಿಮೋಚನೆ ಎಲ್ಲವನ್ನ ನಿಮ್ಮ ಡಿಪಾಸಿಟಲ್ಲಿ ದೇವರು ಹಾಕಿದ್ದಾರೆ. That's what the Ephesians chapter 1 verse 3 says. Blessed be the God, the Father of our Lord Jesus Christ, who has blessed you in the heavenly places with every spiritual and material blessings. ಓದಮ್ಮ 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ಆಯ್ತು, ಕ್ರಿಸ್ತ ಯೇಸುವಿನ ಏನಾಗಿದ್ದಾರೆ? ಅನುಗ್ರಹಿಸಿದ್ದಾನೆ. ಪರಲೋಕದಲ್ಲಿ ಆ ಅಕೌಂಟಲ್ಲಿ ನಿಮ್ಮ ಅಕೌಂಟ್ ಅವ್ರು ಹಾಕ್ಬಿಟ್ಟಿದ್ದಾರೆ. ಇಸ್ರಾಯೇಲ್ ಮಕ್ಕಳು ಆ ರಕ್ತ ಹಾಕಿದ ತಕ್ಷಣ ಡ್ಯಾನಿಯವರೇ, ಅವರ ಅಕೌಂಟಲ್ಲಿ ದೇವರು ಏನೆಲ್ಲ ಅಕೌಂಟಲ್ಲಿ ಆಸ್ತಿ ಇಟ್ಟಿದ್ರು, ಅದೇ ರಾತ್ರಿಯಲ್ಲಿ ದ ಶಿಫ್ಟಿಂಗ್ ವಿಲ್ ಗೋ ಇನ್ ಪ್ಲೇಸ್. ನಾನು ಹೇಳ್ದಲ್ಲ, ವಿಮೋಚನೆ ವಿಳಂಬ ಆಗೋದಿಲ್ಲ. ದ ರಿಡೆಂಪ್ಷನ್ ವಿಲ್ ನೆವರ್ ಡಿಲೇ, ಡೆಲಿವರೆನ್ಸ್ ವಿಲ್ ನೆವರ್ ಬಿ ಡಿಲೇ. ಅದ್ರಲ್ಲಿ ಡಿಲೇ ಅನ್ನೋದೇ ಇಲ್ಲ, ಇಮ್ಮಿಡಿಯೇಟ್ ಕೆಲಸ ಆಗತ್ತೆ ರಕ್ತ. ಆಗ ನೀವು ಎಷ್ಟರ ಮಟ್ಟಿಗೆ ರಕ್ತ ನನಗೆ ಆಗ್ತಾ ಇಲ್ಲ ಬದ, ಯಾಕೆ? ರಕ್ತದ ಉಣರುವಿಕೆ, ಆ ರಕ್ತದ ಅರಿವು, ಆ ರಕ್ತದ ಕಾನ್ಷಿಯಸ್ನೆಸ್ಸು, ಆ ರಕ್ತದ ಮೈಂಡ್ ಆಫ್ ಕ್ರೈಸ್ಟು ನಿಮ್ಮೊಳಗೆ ಇನ್ನೂ ಬರಲಿಲ್ಲ. ಅದು ಬಂದಾಗ ಮಾತ್ರನೇ ಅದು ಕೆಲಸ. ಅದಕ್ಕೆ ನಾನು ಹೇಳ್ತೇನೆ, ಅಭಿಷೇಕ ಪಡ್ಕೊಳ್ಳಿ ಅಂತ ಹೇಳೋದು. ಅಯ್ಯೋ, ಯಾವ ಅಭಿಷೇಕ? ನನ್ನ ಹೆಸರು ಅಭಿಷೇಕ ತಾನೆ. ಆ ಅಭಿಷೇಕ ಅಲ್ಲ, ಪರಿಶುದ್ಧಾತ್ಮನ ಅಭಿಷೇಕ ಪಡಿಬೇಕು. ಅಭಿಷೇಕ ಬಂದ ತಕ್ಷಣ ಏನಾಗುತ್ತೆ ಸುಷ್ಮಾ ಅವರೇ? ದೇವ್ರ ಹೃದಯದಲ್ಲಿರುವಂಥ ವಿಮರ್ಶನೆಗಳನ್ನ, ದೇವ್ರ ಹೃದಯದಲ್ಲಿರುವಂಥ ವಿಚಾರಗಳನ್ನು, ದೇವ್ರ ಹೃದಯದಲ್ಲಿ ನಿನ್ನ ವಿಷಯದಲ್ಲಿರುವಂಥ ಬ್ಲೂ ಪ್ರಿಂಟ್ಗಳನ್ನ ನಿಮಗೆ ಲೈಟಾಗಿ ಕಾಪಿನ ಅವರು ಲೀಕ್ ಮಾಡಿ ಬಿಡ್ತಾರೆ. ಆ ಕಡೆ ಹೊಡ್ಕೋ ಎಲ್ಲ ಕಾಪಿ ಹೊಡ್ಕೋ ಹೋಲಿ ಸ್ಪಿರಿಟ್ ಲೀಕ್ ಮಾಡ್ತಾರೆ ನೀವು ಅಪ್ಪನ ಹೃದಯದಲ್ಲಿರೋ ಬ್ಲೂ ಪ್ರಿಂಟ್ನ, ಅಲ್ವಾ? ಕೆಲವು ಟೈಮ್ ಏನ ಮಾಡ್ತೀವಿ, ಅಮ್ಮನ ಹತ್ರ ನೈಸಾಗಿ ಹೋಗಿ, ಅಮ್ಮ ಹೆಂಗಿದ್ಯಮ್ಮ? ಹಾಂ, ಹೆಣ್ಮಮ್ಮಿ ಹೆಂಗಿದ್ಯಾ? ಅಪ್ಪ ಹೆಂಗಂತಾರೆ ಮಮ್ಮಿ, ಅಲ್ವಾ?
ಅಪ್ಪ ಅಮ್ಮ ಬಂದು ಅಪ್ಪನ ವಿಷಯದಲ್ಲಿ ತಿಳಿಸ್ತಾಳೆ, ತುಂಬ ಕೋಪಾಗವನು, 2 ದಿನ ಈ ಕಡೆ ಬರಬೇಡ, ತುಂಬ ಹುರ್ಕೊಂಡವನು ನಿನ್ನ ವಿಷಯದಲ್ಲಿ, ಇವತ್ತು ಖುಷಿಯಾಗವನೆ ಬಂದ್ಬಿಡು ಬಾ. ಅವಳು ಬಂದು ಏನು ಮಾಡ್ತಾಳೆ, ತಾಯಿ ಮಗನ ವಿಷಯದಲ್ಲಿ ಅನುತಾಪ ತೋರಿಸ್ತಾಳೆ. ತಾಯಿ ಬಂದು ಹೋಲಿ ಸ್ಪಿರಿಟ್ ಇದ್ದಕ್ಕೆ ಪವಿತ್ರಾತ್ಮ ಏನು ಮಾಡ್ತಾರೆ, ತಂದಿರುವುದಿಲ್ಲ ಬ್ರೂ ಪ್ರಿಂಟ್ನ ದಿವ್ಯವರೇ ಎಲ್ಲ ನಿಮಗೆ ಎಳೆ ಆಗಿ ತಿಳ್ಕೊಂಬರ್ತಾರೆ. ಅದಕ್ಕೆ ನನಗೆ ದೇವರ ಅಕೌಂಟಲ್ಲಿ ಏನೇನಿದೆ ಎಲ್ಲ ಪವಿತ್ರಾತ್ಮ ತೋರಿಸ್ತಾ ಬರ್ತಾರೆ. ಹಿಂಗಿದೆಯಾ, ಇಲ್ಲಿದೆ ನೋಡು ಮಗ, ಅಯ್ಯೋ ಇಲ್ಲಿದೆಯಾ, ಅಯ್ಯೋ ಇಲ್ಲಿದೆಯಾ, ಆ ಪ್ರೇಯರ್ ಮಾಡಬೇಕಾದ್ರೆ ಅಯ್ಯೋ ಇದಿದೆಯಾ, ಆ ದೇವ್ರು ನಮಗೆ ಸ್ತೋತ್ರವಾಗಲಿ. ಆಗ ದೇವರ ವಾಕ್ಯ ಬಂದು ಒಂದು ವೃಕ್ಷ, ಫಲಭರಿತವಾದ ಒಂದು ವೃಕ್ಷ ಇದ್ದಂಗೆ. ಇವತ್ತೊಂದು ಹಣ್ಣು ಕಿತ್ಕೊಂಡು ತಿಂದ ಅಂದರೆ ಇನ್ನೊಂದು 3 ದಿನ ಬಂದಾಗ ಹಣ್ಣು ಅಳ್ತಾ ಇರಲ್ಲ, ಅಲ್ಲಿ ಹಣ್ಣು ಇನ್ನೊಂದು ಹಣ್ಣು ಬಿಟ್ಟಿರುತ್ತೆ, ಅಲ್ಲಿ ಅದು ಬೇರೆ ಥರ ಇರುತ್ತೆ ಕಲರ್. ಆ ಹಣ್ಣು ಕಿತ್ಕೊಂಡು ಹೋದರೆ ಇನ್ನೊಂದು ಥರ ವೆರೈಟಿಗೆ ಇರುತ್ತೆ ಕಲರ್ ಶೇಪ್. ಅದು ನೀ ಕಿತ್ತಿದಷ್ಟು ಅಂದರೆ ಪ್ರಕಟಣೆ ತೆಗೆದಷ್ಟು ಬೈಬಲಿಂದ ಬಗದಷ್ಟು ಅದು ಹೊರಗಡೆ ಬರ್ತಾ ಇರುತ್ತೆ ಪವಿತ್ರಾತ್ಮನ ಅಭಿಷೇಕ. ಅದಕ್ಕೆ ಆ ರಕ್ತ ತಗೊಂಡು ನಿಮ್ಮ ಮೈ ಮೇಲೆ ಹಾಕ್ತಾ ಬರಬೇಕು. ರಕ್ತ ಚೊಂಬು ನೀರೇ ಎತ್ತಿ ಹಾಕೊಳ್ಳಿ, ಅಪ್ಪ ಈ ರಕ್ತ ನನ್ನ ಮೇಲೆ ಬಂತಪ್ಪ ಹೇಳಿದ್ನಲ್ಲ ಮೊನ್ನೆ. ಒಬ್ಬ ಡ್ರೈವರು ಎಂಜನೇ ಇರಲಿಲ್ಲ ರೀ, ಗಾಡಿನೇ ಓಡಿಬಿಡ್ತು ಅಂತ ಹೇಳುತ್ತೆ ವಾಕ್ಯ. ದೇವ್ ನಮಗೆ ಸ್ತೋತ್ರವಾಗಲಿ. ಅದ್ಭುತವಾದ ಕಾರ್ಯ. ಏನು ಮಾಡೋಕ್ಕಾದು? ಒಂದು ಪಾಸ್ಟ್ ಹೇಳ್ತಾರೆ, ಪಾಸ್ಟ್ರೇ ಹೈವೇಲಿ ಬರ್ತಾ ಇದ್ದೀವಿ, ಪೆಟ್ರೋಲ್ ಇಲ್ಲ ಪಾಸ್ಟ್ರೇ, ನಾವು ಏನು ಮಾಡ್ಬೇಕು ಗೊತ್ತಾಗಿಲ್ಲ, ಪೆಟ್ರೋಲೇ ಇಲ್ಲ, ಸೀರಾಗಿ ಬಂದ್ಬಿಟ್ಟಿದೆ, ಗಾಡಿ ನಿಂತೋಯ್ತು ಪಾಸ್ಟ್ರೇ, ಮೀಟಿಂಗ್ ಹೋಗ್ಬೇಕು, ಇನ್ನೂ 45 ಕಿಲೋಮೀಟ್ರ್ ದಾಟಬೇಕು, ಯಾವ ಗಾಡಿ ಬರ್ತಾ ಇಲ್ಲ, ಒಂದು ಗಾಡಿ ಯಾವುದು ಲಿಫ್ಟ್ ಬರೋದು, ಯಾವ ಗಾಡಿ ನಿಲ್ಲಿಸ್ತಾ ಇಲ್ಲ. ಅರ್ಧ ಗಂಟೆ 3/4 ಗಂಟೆ ಅರಸಾಹಸ ಪಟ್ಬಿಟ್ರದೆ ಪಾಸ್ಟ್. ಆಗ ದೇವರೇ ಏನಪ್ಪ ಹಿಂಗೆ ಅಂದ್ಬಿಟ್ಟೆ. ಅದಕ್ಕೆ ಅಪ್ಪ ಹೇಳೋದಂತೆ, ದಾರಿಲಿ ಓಡೋ ಗಾಡಿಗಳ ಮೇಲೆಲ್ಲ ವಿಶ್ವಾಸ ಇದೆ, ಆದರೆ ನನ್ನ ಮೇಲೆ ನಿನ್ಗೆ ವಿಶ್ವಾಸ ಇಲ್ಲಲ್ಲ ಮಗ. ಅವ್ನು ನಿಲ್ಲಿಸ್ತಾನೆ ಇವ್ನು ನಿಲ್ಲಿಸ್ತಾನೆ ಅಂತಾನೆ ಭಿಕ್ಷೆ ಬೇಡ್ಕೊಂಡು ಲಿಫ್ಟು ಅಂತಿದ್ಯಾ. ಇಲ್ಲಿ ಲಿಫ್ಟ್ ಮಾಡೋರೇ ನಿನ್ನ ಜೊತೆ ಇದ್ದಾರಲ್ಲ, ಲಿಫ್ಟ್ ಮಾಡೋರೇ. ಹೋಗಿ ಕಾರಲ್ಲಿ ಕೂತ್ಕೋ, ಸ್ಟಾರ್ಟ್ ಮಾಡು ಗಾಡಿ, ಪೆಟ್ರೋಲ್ ಇಲ್ಲ, ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಆಯಿತು, ಗಾಡಿ ಓಡ್ತಾ ಐತೆ. 2 ಕಿಲೋಮೀಟ್ರು 3 ಕಿಲೋಮೀಟ್ರು ನಿಲ್ಲತ್ತಾ ಇಲ್ಲ ನಿಕ್ಕಾದಿತ್ತು ಪೋ. ಏನೋ ರಕ್ತ ಒಂದಿರ್ಚಿ ರಕ್ತ ಹಾಕ್ಬಿಟ್ಟ, ಚೊಂಬು ನೀರು ತಗೊಂಡ ಗಾಡಿ ಬ್ಯಾನೆಟ್ ಮೇಲೆ ಹಾಕ್ಬಿಟ್ಟು ಏಸು ರಕ್ತಕ್ಕೆ ಜಯ, ಏಸು ನಾಮದಲ್ಲಿ ಗಾಡಿ ಹೋಗೋದಕ್ಕಾಗಿ ಸ್ತೋತ್ರಪ್ಪ ಅಂತ ಹೇಳ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಕೂತಿದ್ದಾನೆ. ಒಳಗೆ ಅವನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಅವ್ರಿಗೆಲ್ಲ ಸುವಾರ್ತೆ ಸಾರದ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದ. ಇವರೆಲ್ಲ ಬೊಕ್ಕು ಬಿಡ್ತಾ ಇದ್ದಾರೆ. ಏನಿದು, ಈಗ ಗಾಡಿ ಓಡ್ತಾ ಇತ್ತಲ್ಲೋ. 42 ಕಿಲೋಮೀಟರ್ವರೆಗೂ ಗಾಡಿ ರನ್ನಿಂಗಲ್ಲೇ ಹೋಯ್ತು. ಆ 42 ಕಿಲೋಮೀಟರ್ ದಾಟಿದ ಮೇಲೆ ಪೆಟ್ರೋಲ್ ಬ್ಯಾಂಕ್ ಬಂತು. ಪೆಟ್ರೋಲ್ ಬ್ಯಾಂಕಲ್ಲಿ ಬಂದಾಗ ಗಾಡಿ ಸ್ಟಾಪ್ ಆಯ್ತು. ಅವರು 3 ಕೂಡ ರಕ್ಷಣೆಗೆ ಬಂದ್ಬಿಟ್ರಂತೆ. ನಾನು ಹೇಳ್ತೇನೆ, ರಕ್ತ ಕೆಲಸ ಮಾಡುತ್ತೆ. ಪಣ ಇಲ್ಲೇ ಆಸೆ ಕಾಸಿಲ್ಲ ಅಂತ ಹೇಳಿ ದುಃಖ ಪಡಬೇಡಿ, ಹಣ ಬರುತ್ತೆ. ಅವತ್ತೇ ರಾತ್ರಿ ಹೇಳಿದಲ್ಲ, ವಿಮೋಚನೆ ಯಾವತ್ತೂ ವಿಳಂಬ ಆಗೋದಿಲ್ಲ, ತಕ್ಷಣ ಕೆಲಸ ಆಗತ್ತೆ ತಕ್ಷಣ. ಅದಕ್ಕೆ ಅವರು ಅವಸರದಿಂದ ಊಟ ಮಾಡಿದ್ರು, ತುರ್ತು ಊಟ ಅಂತ ಹೇಳ್ತಾರೆ. ಅವಸರದ ಊಟ ಅಂದ್ರೇನು? ಅವಸರವಾಗಿ ಎಲ್ಲ ರೆಡಿಯಾಗಿ ನೀವು ದೇವ್ರ ಬೆಲ್ಲ ಕೆಲಸ ಆಗತ್ತಲ್ಲಿ ಅವಸರ. ಅದಕ್ಕೆ ಅಪ್ಪ ಹೇಳ್ತಾರೆ, ಹೋಗಿ ಮೇಲಂತಸ್ತ ಮನೇಲಿ ಕೂತ್ಕೊಳ್ಳಿ, ಅವಸರ ಕೂತ್ಕೊಳ್ಳಿ. 10 ದಿನದ ನಾನು ಫೀಲ್ ಮಾಡ್ತೀನಿ ನಿಮ್ಮನ್ನ. 10 ದಿನದಲ್ಲಿ, ಪೆಂತೆಕೋಸ್ತ ದಿನದಲ್ಲಿ ಆ ಮಧ್ಯದೀಪ ಪ್ರಕಾರ ಅವರೆಲ್ಲರ ಮೇಲೆ 120 ಜನರ ಮೇಲೆ ಆ ಪವಿತ್ರಾತ್ಮನ ಅಗ್ನಿ ಇಳೀತು, ಆಶೀರ್ವಾದ ಬಂತು, ಅಭಿಷೇಕ ಹೊಂದ್ಕೊಂಡ್ರು. ಅವರೆಲ್ಲ ಪ್ರಪಂಚನ ಅಲ್ಲೋಲ ಕಲ್ಲೋಲ ಮಾಡಂಗ ಆಗ್ಬಿಟ್ರು. ಅದಕ್ಕೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮನೆಗಳಲ್ಲಿ ದೇವರು ದೊಡ್ಡ ಆಶೀರ್ವಾದ ತರಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ವಿಧೇಯತೆ ಆಗಿ, 2ನೇದು ನಂಬಿಕೆ ಇಡಿ ಆ ರಕ್ತದ ಮೇಲೆ, 3ನೇದು ಅಪ್ಪ ಹೇಳ್ತಾರೆ, ಏನು ಹೇಳ್ತಾರೆ, ನಿಮ್ಮ ಜೀವನ ಸಮಯದಲ್ಲಿ ಆ ರಕ್ತವನ್ನು ಅನುದಿನ ಬಾಕ್ಲ ಮೇಲೆ ಪ್ರೋಕ್ಷಣೆ ಮಾಡಿ. ಡೈಲಿ ಎದ್ದ ತಕ್ಷಣ ಬೆಳಗ್ಗೆ ಏನು ಮಾಡ್ಬೇಕು? ಯಾರನ್ನೋರೆ ಗಿರಿಸಿಯವರೇ, ಲಾರ್ಡ್ ಇನ್ ದ ನೇಮ್ ಆಫ್ ಜೀಸಸ್ ಅಪ್ಲೈ ದ ಬ್ಲಡ್ ಆಫ್ ಜೀಸಸ್ ಆನ್ ಮೈ ಬಾಡಿ, ಅಪ್ಲೈ ದ ಬ್ಲಡ್ ಆಫ್ ಜೀಸಸ್ ಆನ್ ಮೈ ಸೌಲ್ ಅಂಡ್ ಸ್ಪಿರಿಟ್. ಎಲ್ಲ ಕಡೆ ಹೋಗೋ ಕಡೆ ಎಲ್ಲ ವಿಕ್ಟ್ರಿ ಎಲ್ಲ ಬ್ಲೆಸ್ಸಿಂಗ್ ಆಗತ್ತೆ, ಆಶೀರ್ವಾದ ಆಗತ್ತೆ. ನೋಡಿರಿ, ಅದ್ಭುತವಾದ ಕಾರ್ಯ, ದೇವ್ರ ಕೆಲಸ ಆಶೀರ್ವಾದ ಮಾಡಿ ಕೊಟ್ಬಿಡ್ತಾರೆ. ಅದರಲ್ಲಿ ವಿಳಂಬ ಆಗೋದೇ ಇಲ್ಲ, ವಿಳಂಬ ಆಗಲ್ಲ. ದೇವ್ರ ವಾಕ್ಯ ಸೈತಾನ್ ಕೆಲಸ ವಿಳಂಬ ಆಗತ್ತೆ. ಸೈತಾನ್ ಕೆಲಸ 38 ವರ್ಷ ವ್ಯಾಧಿಯಲ್ಲಿದ್ದ, ಅವನಿಗೆ ಅಷ್ಟು ಟೈಮ್ ತಗೊಳ್ತಾವನ ಕುಡ್ಸಕ್ಕೆ ಸೈತಾನ್ಗೆ. ಆದ ರಕ್ತ ಬಂದ ತಕ್ಷಣ ವಿಳಂಬ ಇಲ್ಲ. ರಕ್ತ ಬಂದ ತಕ್ಷಣ ಹೇಳೋದು, ಎದ್ದು ನಿನ್ನ ಹಾಸಿಗೆನ ಹೊತ್ತುಕೊಂಡು ನಡೆ, ಟೇಕ್ ಅಪ್ ಯುವರ್ ಬೆಡ್ ಅಂಡ್ ವಾಕ್ ಅಂಡ್ ಜಸ್ಟ್ ಗೆಟ್ ಅಪ್, ಗೋ ಬ್ಯಾಕ್ ಟು ಯುವರ್ ಹೋಮ್. ಎದ್ದ ಬಿಟ್ಟ ಶಕ್ತಿ ಬಂದ್ಬಿಡ್ದು ಅವನಿಗೆ. ಪೇತ್ರ ಯೋವನ್ ಹೇಳ್ತಾರೆ, ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿರುವುದನ್ನು ನಿಮ್ಗೆ ಕೊಡ್ತೇನೆ. ರಕ್ತ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಎದ್ದು ನಡೆದಾಡು. ಕೈ ಕೊಡಿದಷ್ಟ ಚಪ್ಪಾಳೆ ಬರ್ಲಿ. ಎದ್ದು ನಡೆಯಕ್ಕೆ ಆರಂಭ ಆಗ್ಬಿಟ್ಟು ಅವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ
ಎಲ್ಲ ಬ್ಲೆಸ್ಸಿಂಗ್ ಆಶೀರ್ವಾದ ಆಗತ್ತೆ. ಅದ್ಭುತವಾದ ಬ್ಲೆಸ್ಸಿಂಗ್ ದೇವ್ರ ಕಾರ್ಯ ಮಾಡ್ತಾರೆ. ಅದ್ಭುತವಾದ ಕಾರ್ಯ, ದೇವರ ಆಶೀರ್ವಾದ ವಿಳಂಬ ಆಗೋದಿಲ್ಲ. ಹೇಳ್ಬೇಕು, ದೇವರೇ ನೀವು ವಿಳಂಬ ಮಾಡಲ್ಲ, ಬೇಗ ಮಾಡ್ತೀಯ, ಬೇಗ ಆಗೋದಕ್ಕಾಗಿ ಸ್ತೋತ್ರ, ಅದ್ಭುತ ನಡೆಯೋದಕ್ಕೆ ಸ್ತೋತ್ರ, ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ, ನೆರವೇರೋದಕ್ಕಾಗಿ ಸ್ತೋತ್ರ, ಅದ್ಭುತ ಆಗಿದ್ದಕ್ಕಾಗಿ ಸ್ತೋತ್ರ. ಅದ್ಭುತ ಆಗೋದಕ್ಕೆ ಈಗಲಿಂದ ಟಾರ್ಗೆಟ್ ಮಾಡಿ. ಚಾರ್ಲ್ಸ್ ಎಡ್ಬರ್ಗ್ ಅನ್ನುವಂಥ ವ್ಯಕ್ತಿ ಒಂದು ಬೈಬಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರಂತೆ. ಅವ್ರನ್ನ ನೋಡೋಕ್ಕೆ ಒಂದು ತಾಯಿ ವಿಧವೆ ಯಾವಾಗಲೂ ಬಂದು ಆ ಯೂನಿವರ್ಸಿಟಿ ಮುಂದೆ ನಿಂತ್ಕೊಳ್ತಾ ಇದ್ಲಂತೆ. ಸರ್ ನಮ್ಮ ಮನೆಗೆ ಒಂದು ಪ್ರೇಯರ್ ಮಾಡೋಕ್ಕೆ ಬನ್ನಿ ಸರ್. ಅಯ್ಯೋ ಹೋಗಮ್ಮ, ನಿಮ್ಮ ಮನೆಗೆ ಯಾವಾಗ ಪ್ರೇಯರ್ ಬರೋದು, ನೀನೊಂದು ತುಂಬ ಬಡವಿನಮ್ಮ. ವಾರ ಗಟ್ಟಲೆ ಎಮ್ಮ ಬಂದಂತೆ. ಕೊನೆಗೆ ಒಂದು ದಿನ ಆ ಚಾರ್ಲ್ಸ್ ಸ್ಪರ್ಜನ್ ಏನು ಮಾಡಿದ್ರಂತೆ, ಏನು ಇವಳು ತುಂಬ ಕಾಟ ತಡೆಯೋಕ್ಕಾಗಲ್ಲ, ಡೈಲಿ ನನ್ನೇ ನೋಡ್ತಾರೆ, ಡೈಲಿ ನಿಮ್ಮನ್ನ ಯಾವ್ದು ಬಂದು ನೋಡಿದ್ರೆ ಏನು ಅದು ನಿಮಗೆ ಅಪ್ಸೆಟ್ ಆಗ್ಬಿಡ್ತೀರಲ್ವಾ. ಏನು ಮಾಡ್ಬಿಟ್ಟಂತೆ ಒಂದಿನ, ಸರಿ ಇವಳನ್ನ ಒಂದನ್ನು ನಿಲ್ಲಿಸ್ಬಿಡ್ಬೇಕು, ಒಂದು ಮನೆಗೆ ಹೋಗ್ಬಿಟ್ರೆ, ಇವಳು ಮನೆಗೆ ಪ್ರೇಯರ್ಗೆ ಹೋಗ್ಬಿಟ್ರೆ ಇನ್ನು ಇವಳು ಬರೋಕ್ಕೆ ಹೋಗಲ್ಲ, ನಡಿ ನಿಮ್ಮ ಮನೆಗೆ ಬರ್ತೀನಿ ಹೋಗ್ಬಿಟ್ರಂತೆ. ಹೋಗಿ ಕೊಳಚೆ ಪ್ರದೇಶ ಒಳಗೋಗಿ ಚಿಕ್ಕ ಗುಡಿಸ್ಲು ಒಳಗೋಗಿ ಇವ್ರು ಕೂತ್ಕೊಂಡ್ರಂತೆ. ಯೇಸು ನಾಮದಲ್ಲಿ ದೇವರ ಮನೆ ಮೇಲಿರುವಂಥ ಎಲ್ಲ ತಡೆಗಳು ತೆಗೆದಾಕಿ, ಈ ಮನೆಯಲ್ಲಿರುವಂಥ ದರಿದ್ರ ಬಡತನಗಳನ್ನ ತೆಗೆದಾಕಿ, ಯೇಸು ನಿಮ್ಮ ಮಗಳಿಗೆ ಆಶೀರ್ವಾದ ಬರೋದಕ್ಕಾಗಿ ಸ್ತೋತ್ರ, ಎಲ್ಲ ಕಟ್ಲೆ ಇಟ್ಟಾಯ್ತಂತೆ. ಎಲ್ಲ ಕಟ್ಲೆ ಇಟ್ಬಿಟ್ಟು, ಆಯ್ತಮ್ಮ ದೇನಿನ ಆಶೀರ್ವಾದ ಮಾಡಿದ್ದಾರೆ. ಅಯ್ಯ ಅದೇನು ಸ್ವಲ್ಪ ಹಾಲು ತೊಗೊಂಬರ್ತೀನಿ ಅಯ್ಯ, ಸ್ವಲ್ಪ ತಿಲ್ಲೇ ಇರಿ. ಬೇಡಮ್ಮ ಪರವಾಗಿಲ್ಲ, ಇಲ್ಲ ತರ್ತಿ, ಸ್ವಲ್ಪ 2 ನಿಮಿಷ ಕೂತ್ಕೊಳ್ಳಿ. ಈ ಅಮ್ಮ ಅಡುಗೆ ಮನೆಗೆ ಬಗ್ಗಿ ಹೋಗೋರೆ. ಅಜ್ಜಿ 62 ವರ್ಷದ ಅಜ್ಜಿ. ಈ ಅಪ್ಪ ಕೂತವರಲ್ಲಿ 2 ನಿಮಿಷ ಎಲ್ಲ ಗೋಡೆಗಳು ನೋಡ್ಕೊಂಬಂದಂತೆ. ಗೋಡೆ ಮೇಲೆಲ್ಲ ಪೇಪರ್ಗಳು ಅನಿಸಿದ್ರಂತೆ, ಎಲ್ಲ ಹೊಗೆ ಹಿಡಿದು ಬಿಡೈತೆ. ಕೊನೆಗೆ ಒಂದು ಕಡೆ ಪೇಪರೆಲ್ಲ ಒರೆಸ್ಬಿಟ್ಟು ನೋಡಿದ್ರೆ ಪೇಪರ್ ನೋಡಿ ಇಬ್ಬರು ಶಾಕ್ ಆಗ್ಬಿಡ್ತಂತೆ. ಶಾಕ್ ಆಗ್ಬಿಟ್ಟು ಆ ಅಮ್ಮ ಬಂದ ತಕ್ಷಣ ಕೇಳಿದಂತೆ, ಏನಮ್ಮ ಈ ಪೇಪರ್ ಇಟ್ಟಿದೆಯಲ್ಲ, ಅದು ನಮ್ಮ ಯಜಮಾನರು ನಮಗೆ ಒಂದು ಮನೇಲಿ ಕೆಲಸ ಮಾಡ್ತಾಯಿದ್ದೆ ಸರ್, 9-10 ಮಕ್ಕಳು, ಅವ್ರಿಗೆ ಹೆಣ್ಣುಮಕ್ಕಳು, ಅವ್ರು ಸಾಯಬೇಕಾದ್ರೆ ಅವ್ರಿಗೆಲ್ಲ ಒಂದೊಂದು ಪೇಪರ್ ಕೊಟ್ಟೋದ್ರು, ನನಗೂ ಒಂದು ಪೇಪರ್ ಕೊಟ್ಟರು ಸರ್. ಅವ್ರು ಕೊಟ್ಟಿರೋದು ಇವ್ರಿಗೆ ಪವರ್ ಆಫ್ ಅಟಾರ್ನಿ, ಪಾರ್ಟಿಷನ್ ಡೀಡ್ ಕೊಟ್ಟವ್ರು ಇವ್ರಿಗೆ. ಅಮ್ಮನಿಗೆ ಇವಳಿಗೊಂದು ಭಾಗ ಅಂತ ಕೊಟ್ಟಿದ್ದಾರೆ. ಈ ಅಮ್ಮ 22 ವರ್ಷ ಆಗಿದೆ ಅಪ್ಪ ಸತ್ತು. 22 ವರ್ಷ ಪೇಪರ್ ಎಲ್ಲ ಅನ್ಸೈತೆ ಗೋಡೆ ಏನು ತಿಳ್ಕೊಂಡು. ಈ ಅಮ್ಮ ಏನು ತಿಳ್ಕೊಳ್ತಂತೆ, ಲಕ್ಷ್ಮಮ್ಮ ಇದು ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಕೊಟ್ಟವ್ರೆ, ನಾನು ಚೆನ್ನಾಗಿ ಪಾತ್ರೆ ತಿಕ್ಕಿದ್ದೀನಿ, ಚೆನ್ನಾಗಿ ಗುಡಿಸಿದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ, ತೊಳಿಬೇಕು ಮೇಮ್ಮ ತೊಳಿಬೇಕು ಅಂದಾಗೆ ತೊಳೆದಿದ್ದೀನಿ, ಅದಕ್ಕೆ ನನಗೆ ಸರ್ಟಿಫಿಕೇಟ್ ಕೊಟ್ಟಾರಂತೇಳಿ ಮನೆಗೆ ತಂದು ಹಂಚ್ಕೊಂಡ್ಬಿಡ್ತಂತೆ ಅಮ್ಮ. ಅವ್ರು ಹೇಳಿದ್ರಂತೆ, ಅಮ್ಮ ಈ ಸರ್ಟಿಫಿಕೇಟ್ ಅಲ್ಲಮ್ಮ, ಇದು ಪಾರ್ಟಿಷನ್ ಡೀಡ್ ಅಮ್ಮ, ನಿನಗೆ ಟೈಟಲ್ ಡೀಡ್ ಕೊಟ್ಟವ್ರಮ್ಮ, ಇದರಲ್ಲಿ ಏನಿದೆ ಗೊತ್ತಾ ನಿನಗೆ, ಏನೈತಪ್ಪ ಅದಲ್ಲಿ ಅಂತೇಳಿ. ಅಲ್ಲಿವರೆಗೂ ಅಮ್ಮ ನೋಡಿ, ಯಪ್ಪ ಕೊಟ್ಟು ಎಷ್ಟು ವರ್ಷ ಆಯ್ತು ಅಮ್ಮ ಇವಳಿಗೆ ಆಸ್ತಿ? 22 ವರ್ಷ. ಯಪ್ಪ ಅಲ್ಲೇ ಲೆಕ್ಕ ಹಾಕಿ, ಕೆಳಗಡೆ ಲೆಕ್ಕ ಹಾಕಿ ನೋಡಿದ್ರೆ 13 ಕೋಟಿ ಅಂತ. ಅದಕ್ಕೆ 13 ಕೋಟಿ ಅಂತ ತಕ್ಷಣ ಅಮ್ಮ ಕೆಳಗಿದ್ದು ಬಿಡ್ತಂತೆ ನೋಡಿ. ಕೊನೆಗೆ ಅಮ್ಮನ ನೀರಲ್ಲಿ ಹಾಕಿ ಅಮ್ಮನ ಆಸ್ಪತ್ರೆ ಕರ್ಕೊಂಡೋಗಿ ಈ ಪೇಪರ್ನ ತೊಗೊಂಡು ಇವ್ರು ಲಾಯರ್ ಹತ್ರ ತೊಗೊಂಡೋಗಿ ಕೊಟ್ರಂತೆ. ತೊಗೊಂಡೋಗಿ ಕೊಟ್ಬಿಟ್ಟು ಕೋರ್ಟ್ಗೆ ಅಪೀಲ್ ಮಾಡಿ, ಕೋರ್ಟಲ್ಲಿ ಅಫಿಡವಿಟ್ ಮಾಡಿ, ಕೋರ್ಟಲ್ಲಿ ಜಡ್ಜ್ ಮುಂದೆ ಬಂದ ತಕ್ಷಣ ಜಡ್ಜ್ ಅಮ್ಮನ ಕರ್ಕೊಂಬರ್ತಾರಂತೆ. ಈ ಇನ್ನೊಂದು 2-3 ತಿಂಗಳಿಗೆ ಆ ಪೇಪರ್ ಕ್ಲಿಯರ್ ಆಗಿಲ್ಲ ಅಂದರೆ ಅದನ್ನು ಗೌರ್ಮೆಂಟ್ಗೆ ಬರೀತಾ ಇದ್ರಂತೆ. ಕೋರ್ಟ್ ಗೌರ್ಮೆಂಟ್ಗೆ ಬರೀತಿದ್ರಂತೆ, ಯಾಕೆ ತೊಗೊಳ್ಳ ಅಂದರೆ ಗೌರ್ಮೆಂಟ್ ತೊಗೊಂಬಿಡತ್ತದು. ಜಡ್ಜ್ ಕೇಳಿದ್ರಂತೆ, ವೇರ್ ಯು ಮದರ್ ಆಲ್ ದೀಸ್ 25 ಇಯರ್ಸ್, ವೇರ್ ಯು, ಎಲ್ಲಮ್ಮ ಇದ್ದೆ ನೀನು, ಏನಮ್ಮ ಮಾಡ್ತಿದ್ದೆ? ಇವತ್ತು ನಿಮಗೂ ಮುತ್ತೋರೆ ಅಪ್ಪ ಕೇಳ್ತಾರೆ, ಬೈಬಲ್ ಕೊಟ್ಬಿಟ್ಟು ಎಲ್ಲಿದ್ದೆ ನೀವು ಇಷ್ಟು ದಿನ, ಆಶೀರ್ವಾದ ತಗೊಳ್ದು ಇಷ್ಟು ಕಷ್ಟಪಡ್ತಾ ಇದೆಯಲ್ಲ, ಎಲ್ಲೋಗಿದೆ ಆರೋ ನೀನು, ಯಾವುದು ಕ್ಲೈಮ್ ಮಾಡಲಿಲ್ವ ನೀನು? ಆ ಎಮ್ಮ ಕ್ಲೈಮ್ ಮಾಡಲಿಲ್ಲ, ಆ ತಾತ ಕೊಟ್ಟಿದ್ದೇನೆ. ಆ ಎಮ್ಮ ಲಾಯನ್ನ ಹೋಗಿ ಹಿಡಿದು ಬಿಟ್ಟಿದ್ರೆ ಆ ಎಮ್ಮನಿಗೆ ಅವತ್ತೇ 25 ಕೋಟಿ 13 ಕೋಟಿ ಬಂದು ರಾಜ ರೋಷವಾಗಿ 7 ಸೀರೀಸ್ ಮರ್ಸಿಡೀಸ್ ಕಾರಲ್ಲಿ ಆ ತಾಯಿ ಹೋಗ್ಬೋದಾಗಿ. ಕೊನೆಗೆ ಜಡ್ಜ್ ಬರೆದ್ಬಿಟ್ಟು ಆಸ್ತಿ ಕೊಟ್ಬಿಟ್ರಂತೆ. ಈಗ ಆಸ್ತಿ ಬಂದೈತೆ, ಈ ಅಮ್ಮನಿಗೆ ಅಲ್ಲಿಲ್ಲ. ఆస్తి బంద్ అయితే కిరణ్ బాయల్లి ఏం చేస్తావు? డబ్బు ఉంది, లల్లు లేదే లోపల, అంత పారిపోయిందే, ಅಲ್ಲೆಲ್ಲ ಉದ್ರೋಗ್ಬಿಡಿ ಹಿಡ್ಕೊಂಡು ಏನು ಮಾಡ್ತೀಯ? ವಯಸ್ಸಾದ ಕಾಲದಲ್ಲಿ ಬಂದ್ಬಿಡು. ಅದಕ್ಕೆ ನಾನು ಹೇಳ್ತೀನಿ, ದೇವ್ರ ಮಕ್ಕಳೇ, ನಿಮ್ಗೆಲ್ಲ ಟೈಟಲ್ ಡೀಡ್ ಬರ್ದಾಗಿದೆ. ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ನಿಮ್ ಬರ್ದಾಗೋಯ್ತು. ಹೆಂಗೆ ಕ್ಲೈಮ್ ಮಾಡ್ತೀರಾ? ಲಾಯರ್ ಹಿಡಿಬೇಕು. ಯಾರು ಲಾಯರು? ಅక్కడ ಉಂಟಾರು ಲಾಯರ್ ಹಿಡಿ, ಅಡ್ವೊಕೇಟ್ ಹಿಡೀರಿ. ಅಡ್ವೊಕೇಟ್ ಹೋಗಿ ಆಗಲೂ ಇರುಳು ಅವ್ರ ಹತ್ರ ಮಾತಾಡಿ. ಆಗಲೂ ಇರುಳು ಮಾತಾಡಬೇಕಾದ್ರೆ ತಂದೆ ಬಲಗಲ ಸ್ಥಾನದಲ್ಲಿ ನಿಮಗಾಗಿ ಕುತ್ಕೊಂಡು ಅವ್ರು ಮಾತಾಡಿ ಆಶೀರ್ವಾದ ಬರೋಕ್ಕೆ, ಅವ್ರ ಅಭಿವೃದ್ಧಿ ಮಾಡೋಕೆ, ನಿಮ್ಮ ಪರವಾಗಿ ಅವ್ರು ಮಾತಾಡೋಕೆ ಆಶೀರ್ವಾದ ಬಂದ್ಬಿಡ್ತಾರೆ. ಚಪ್ಪಳೆ. ಈಗ ಅದನ್ನ ಆಕ್ಟಿವೇಟ್ ಯಾರು ಮಾಡಬೇಕು?
That's why I'm saying you, blood is not memory. It is an activated voice of God. It's a legal language of God. It's a language of the heaven. ಪರಲೋಕದ ಭಾಷೆ ಅದೇ, ಪರಲೋಕದ ಧ್ವನಿ ಅದೇ, ಕಾನೂನಾತ್ಮಕವಾದ ಧ್ವನಿ. ಇಟ್ ಇಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್. ಆಗ ಅದು ಕಾನೂನಾತ್ಮಕ ಧ್ವನಿ ಅಂದ್ರೇನು? ಆ ಧ್ವನಿ ಕ್ಯಾರನ್ ವಿಷಯದಲ್ಲಿ ಮಾತಾಡ್ತಾ ಇರುತ್ತೆ, ಮಂಜುಳ ವಿಷಯದಲ್ಲಿ ಮಾತಾಡ್ತಾ ಇರುತ್ತೆ, ಜೋಸೆಫ್ ವಿಷಯದಲ್ಲಿ ಮಾತಾಡ್ತಾ ಇರುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ನೀನ್ ಇಲ್ಲಿ ಮಾತಾಡ್ಬೇಕಣಯ್ಯ. ಅಲ್ಲಿ ಅವ್ರು ಮಾತಾಡ್ತಾರೆ, ಇಲ್ಲಿ ನೀ ಮಾತಾಡು. ಅವರಲ್ಲಿ ಡಿಗ್ರಿ ಮಾಡ್ತಾ ಇದ್ದಾರೆ, ನೀನ್ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇರಬೇಕು. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದ್ಭುತವಾದ ಕಾರ್ಯ, ದೇವ್ರ ಕಾರ್ಯ. ಫೋನ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ನಿಮ್ಮ ಮಗಳಿಗೆ ನೀವು ಫೋನ್ ಮಾಡ್ತೀರಾ, ನೀವು ನಿಮ್ಮ ಗಂಡನ ಏನೋ ಬೈದಿರ್ತೀರಾ, ಮಗಳಲ್ಲಿ ಅಳಿನ್ಗೆ ಅದೇ ಬೈದಿರ್ತಾಳೆ. ಏನು ನೀನು ಅದೇ ಬೈದ? ನಾನೇ ನಿಮ್ಮ ಅಪ್ಪನಿಗೆ ಅದೇ ಬೈದ ಕಣೆ. ಅಮೇರಿಕಾದಲ್ಲೂ ಬೆಂಗಳೂರಲ್ಲಿ ಒಂದೇ ಜಾಯ್ನ್ ಆಗ್ಬಿಡತ್ತೆ. ನಿಮ್ಮ ಅಪ್ಪನ ನಾನು ಇವಾಗ ತಾನೇ ಬೈದೆ ಕಣೆ. ಮಗಳು ಹೇಳ್ತಾನೆ, ನಿಮ್ಮ ಅಳಿನ ಇವಾಗ ತಾನೇ ಹೋಗದೆ ಅಮ್ಮ ಅಂತ ಹೇಳ್ತಾಳೆ. ಇಬ್ರು ಒಂದೇ ಸತಿ ಬೈದಿದ್ದೀವ. ಪರಲೋಕದಲ್ಲಿ ಏನೇನು ಬೈಯುತ್ತೀರೋ, ಭೂಲೋಕದಲ್ಲಿ ತಾಯಿ ಮಗಳು. ಅಮೇರಿಕಾದಲ್ಲಿ ಅಮ್ಮ ಬೈತಾ ಇದ್ದಾಳೆ, ತಾಯಿ ಬೈತಾ ಇದ್ದಾಳೆ ಬೆಂಗಳೂರಲ್ಲಿ. ಅಮೇರಿಕಾದಲ್ಲಿ ಮಗಳು ಅಳಿನಿಗೆ ಬೈತಾ ಇದ್ದಾಳೆ. ಒಂದೇ ಏನಮ್ಮ, ಏನು ಸಿಂಕಿಂಗ್ ಅಮ್ಮ ಇದು? ಹೌದಮ್ಮ, ಸಿಂಕಿಂಗ್ ಟ್ಯಾಂಕ್ ಅಮ್ಮ ಇದು. ಅದಲ್ಲಮ್ಮ ನಾ ಹೇಳೋದು. ಪರಲೋಕದಲ್ಲಿ ಏಸಪ್ಪ ನಂಜುಂಡಪ್ಪ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಂಜುಂಡಪ್ಪ ಭೂಮಿಯಲ್ಲಿ ಅಪ್ಪನ ಬಗ್ಗೆ ಮಾತಾಡಬೇಕು. ಅದಕ್ಕೆ ನಿಮ್ಮೆಲ್ರಿಗೂ ಕೂಡ ಟೈಟಲ್ ಡೀಡ್ ಕೊಟ್ಟಾಗೋಯ್ತು. ಕೊಟ್ಟರೆ ಟೈಟಲ್ ಡೀಡ್ ಜಯಣ್ಣ ನೀನು ತಲೆದಿಮ್ ಕೆಳಗೆ ಮಲಗಾಗಲ್ಲ, ದಬಾಕೊಂಡು ಮಲ್ಕೊಳ್ತೆ ನನಗೆ ಗೊತ್ತಿಲ್ಲ. ಇಲ್ಲ ಅದ್ರ ಲಾಯರ್ ಹಿಡಿದುಬಿಟ್ಟು ಲಾಯರ್ ಹತ್ರ ಹೋಗಿ ಏನಾದ್ರೂ ಕಷ್ಟಪಟ್ಟು ಹೋಗಿ ಕಷ್ಟಪಟ್ಟು ಹೊರೆ ಹೊತ್ತವರೆ ನೀವೆಲ್ಲರೂ ಬಳಿಗೆ ಬನ್ನಿರಿ. ಲಾಯರ್ ಬಳಿಗೆ, ಲಾಯರ್ ಬಳಿಗೆ ಕಷ್ಟಪಟ್ಟು ಹೊರೆ ಹೊತ್ತವರೆ ಕಕ್ಷಿದಾರರೇ ನೀವೆಲ್ಲರೂ ಲಾಯರ್ ಬಳಿಗೆ ಬನ್ನಿರಿ. ಲಾಯರ್ ನಿಮ್ಮ ವಿಷಯದಲ್ಲಿ ಮಾತಾಡಿ ತಗಪುರಡಿ ಇಳೈಪಾರದವುಗಳಿಗೆ ತರುವ. ದಟ್ ಇಸ್ ದ ಕೋರ್ಟ್ ರೂಮ್. ಕೋರ್ಟ್ ರೂಮ್ ಅಲ್ಲಿ ಅಪ್ಪ ಅಲ್ಲಿ ಕೂತಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ ಕಷ್ಟಪಟ್ಟು ಹೊರೆ ಹೊತ್ತವರೆ. ಅಲ್ಲಿ ಇಲ್ಲಿ ಅಲಿಬೇಡಿ, ಟೈಟಲ್ ಹಿಡ್ಕೊಂಡು ಅಪ್ಪನ ಹತ್ರ ಬಂದ್ಬಿಡಿ, ಏಸಪ್ಪ ಹತ್ರ. ಅವ್ರು ಲಾಯರು. ನನ್ನ ನಾಮದಲ್ಲಿ ನೀವು ತಂದೆ ಬಳಿಲಿ ಏನೇನು ಪ್ರಾರ್ಥನೆ ಮಾಡಿದ್ರು ಕೂಡ ನನ್ನ ತಂದೆ ಅದನ್ನು ಕೇಳ್ತಾರೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನ ಕರ್ತನಾದ ಯೇಸು. ಆಗ ಲಾಯರ್ ಹತ್ರ ಬಂದ್ಬಿಡಿ. ಫೀಸಲ್ಲಿ ಅವ್ರು ಕೇಳಲ್ಲ. ನಾನು ಯೋಗ್ಯತೆ ಇಲ್ಲ, ಯೋಗ್ಯನಲ್ಲ, ನಾನಿನ್ನ ಹುಡುಕ್ಲಿಲ್ಲ, ನೀನ ಹುಡ್ಕೊಂಬಂದೆ. ನಾನು ಪಾಪ ಕ್ಷಮಾಪಣೆಗಾಗಿ ಕೇಳಲಿಲ್ಲ, ನೀನು ಬಂದೆ ನನಗೆ ಕ್ಷಮಾಪಣೆ ಕೊಟ್ಟಿದ್ಯಾ, ನನಗೆ ರಕ್ಷಣೆ ನೀರು ಕೊಟ್ಟಿದ್ಯಪ್ಪ. ಆ ಎಲ್ಲ ನೀನು ಕೊಟ್ಟಿದ್ದಕ್ಕೆ ನಿನಗೆ ನಾನೊಂದು ಕೃತಜ್ಞತೆ ಕಾಣಿಕೆ ತರ್ತೇನಪ್ಪ ಅಂತೇಳಿ ಕೊಡತಕ್ಕದ್ದೇ ಪಸ್ಕಾ ಹಬ್ಬದ ಮಹಿಮೆ. ಅದಕ್ಕೆ ಅಪ್ಪ ಹೇಳ್ತಾರೆ, ವರ್ಷಕ್ಕೆ 3 ಆವರ್ತಿ ನೀವೆಲ್ಲರೂ ನನ್ನ ಬಳಿಗೆ ಬರಬೇಕು. ಹುಳಿ ಇಲ್ಲದ ರೊಟ್ಟಿಗಳ ಹಬ್ಬ, ಪಂಚಶತಮ ಜಾತ್ರೆಗಳ ಹಬ್ಬ, ವರ್ಣಶಾಲೆಗಳ ಹಬ್ಬ. ನೀವೆಲ್ಲರೂ ನನ್ನ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರು ಗಂಡಸರು ನಾನು ಹೇಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಪ್ರತಿಯೊಬ್ಬನು ಕೈಯಲ್ಲಿ ಕೈಯಲ್ಲ ಕಾಲಲ್ಲ, ಕೈಯಲ್ಲಿ ಡಬ್ಬು ಇಲ್ಲದ ರಾವದು ಇಕಡ ಡಬ್ಬು ಅಂದ ರಾಯ್ಕಡ ಯೋರಿಚ್ಚಾಡ ಡಬ್ಬು. ಪ್ರಭು ದೇವ್ ನಮ್ಗೆ ಇಟ್ಟಿದ್ದಾರೆ, ಕೊಟ್ಟಿದ್ದಾರೆ ಆಸ್ತಿ. ಅದು ತಗೊಂಡು ಬರ್ಬೇಕು. ಅದೇ ನಾನು ಬಂದಿದ್ದೀನಿ. ಯಾಕೆ? ಆ ಪಸ್ಕಾ ಹಬ್ಬದಲ್ಲಿ 1 ಎಕರೆ ಜಮೀನಲ್ಲಿ 100 ಮೂಟೆ ಬೆಳೆಯೋ ಗೋಧಿನ ದೇವರು 500 ಮೂಟೆ ಆಗಿ ಕೊಟ್ಟಿದ್ದಾನೆ. ಅದಕ್ಕೆ ಮಕ್ಕಳು, ಇಸ್ರಾಯೇಲ್ ಮಕ್ಕಳಿಗೆ ಆ ರಕ್ತ ಬಲಿ ಕೊಟ್ಟ ಮೇಲೆ, ಆ ಜೀವನ ಆ ರಕ್ತ ಬಲಿ ಹಾಕಿ ಪಸ್ಕಾ ಹಬ್ಬ ಆಚರಿಸಿದ ಮೇಲೆ ಅದೇ ರಾತ್ರಿಯಲ್ಲಿ ಮಧ್ಯರಾತ್ರಿ ಇವನ್ನ ಹೊರಡಿಸಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಒಬ್ಬೊಬ್ಬರಿಗೆ 15 ಕೋಟಿ 20 ಕೋಟಿ ಬೆಳ್ಳಿ ಬಂಗಾರಗಳ ಮೂಟೆ 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 ಮೂಟೆಗಳನ್ನ ಅವರ ಕೈಯಲ್ಲೇ ಕೊಟ್ಬಿಟ್ರು. That is called the harvest feast of festival. God has a major core wealth property. He want to transfer that property for you. ನಿಮಗಾಗಿ ದೇವರು ಅದ್ಭುತವಾದ ಎಲ್ಲ ವಿಧವಾದ ಮೂಲ ಸಂಪತ್ತುಗಳನ್ನು ನಿಮ್ಮ ಹೆಸರಲ್ಲಿ ಅವರು ವರ್ಗಾವಣೆ ಮಾಡಕ್ಕೆ ಬರ್ತಾರೆ. ವರ್ಗಾವಣೆ ಮಾಡಕ್ಕೆ ಬರ್ತಾರೆ. ಶಂಕರಮಾರೆ ಎಲ್ಲೆಲ್ಲ ಆಸ್ತಿ ಇದೆ ಅದೆಲ್ಲ ನಿಮ್ಮ ಕೈಗೆ ಬರುತ್ತೆ. जग में इतने कैसे मैं इनको बयान करूं, तेरी प्रशंसा करूं, तेरी प्रशंसा करूं, धन्यवाद कहूं, धन्यवाद कहूं.
செய்வேன் எல்லா வேளையும் ஆவியோடும் சத்தியத்தோடும் ஆராதிப்பேன் ஆராதனை செய்வேன் எல்லா வேளையும் ஆவியோடும் சத்தியத்தோடும் ஆராதிப்பேன் என் உயிருக்கு உயிரான இயேசுவுக்கே என்னை மீட்ட அன்பு இயேசுவுக்கே என் உயிருக்கு உயிரான இயேசுவுக்கே என்னை மீட்ட அன்பு இயேசுவுக்கே ஸ்துதி 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 ஆராதனை ஹல்லேலூயா ஹல்லேலூயா ஆராதனை 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 சர்வ வல்லவரே ஜெய வீரரே மரணத்தை ஜெயித்த என் ஜீவன் தாதாவே சர்வ வல்லவரே ஜெய வீரரே மரணத்தை ஜெயித்த என் ஜீவன் தாதாவே இருப்பவரே வருபவரே உமக்கே ஸ்தோத்திரம் சிருஷு கர்த்தரே ஜீவன் உள்ள தேவனே ஸ்தோத்திரம் இருப்பவரே வருபவரே உமக்கே ஸ்தோத்திரம் சிருஷு கர்த்தரே ஜீவன் உள்ள தேவனே ஸ்தோத்திரம் உம்மை ஸ்துதிப்பது எனக்கு பெருமையாக உள்ளது உம்மை ஸ்துதிப்பது எனக்கு பெருமையாக உள்ளது ஸ்துதி 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 ஆராதனை ஹல்லேலூயா ஹல்லேலூயா ஆராதனை 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 நீதியின் சூரியனே உண்மையான தேவனே வல்லமையுள்ளவரே சர்வ வல்லமையுள்ளவரே நீதியின் சூரியனே உண்மையான தேவனே வல்லமையுள்ளவரே சர்வ வல்லமையுள்ளவரே